ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಯಾರ ಜ್ಞಾನಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ पंच परमिष्टि भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಸಮಸ್ತ ಜಗತ್ತಿನ ಕಲ್ಯಾಣವನ್ನು ಮಾಡುವಂತಹ ನಮ್ಮ ಪರಂಪರೆಯ 24 ಜನ ತೀರ್ಥಂಕರರು ಆತ್ಮನಿಗೆ ಭವ್ಯ ಜೀವಿಗಳ ಆತ್ಮನಿಗೆ ಶಾಶ್ವತ ಸುಖ ಅನ್ನುವಂಥದ್ದು ಪ್ರಾಪ್ತವಾಗಲಿ ಇವುಗಳ ಸಂಸಾರ ಭ್ರಮಣೆ ನಿಂತು ಹೋಗಲಿ ಕರ್ಮಗಳ ಕ್ಷಯವಾಗಲಿ ನಮ್ಮಂತೆಯೇ ಎಲ್ಲರೂ ಆಗಲಿ ಅನ್ನುವ ಉದ್ದೇಶದಿಂದ ಒಳ್ಳೆಯ ವಿಷಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಆತ್ಮಕಲ್ಯಾಣ ಹೇಗೆ ಆಗ್ತದೆ ಅನ್ನುವಂತಹ ವಿಷಯವನ್ನು ಹೇಳಿ ನಮ್ಮ ಮೇಲೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಈ ಉಪಕಾರವನ್ನು ನಾವು ಭವಗಳಲ್ಲಿಯೂ ತೀರಿಸಲಿಕ್ಕೆ ಆಗುವುದೇ ಇಲ್ಲ ಸಂಸಾರದ ಸುಖಗಳು ಹೇಗೆ ಸಿಗುತ್ತವೆ ಅನ್ನುವಂತಹ ವಿಷಯವನ್ನು ಜಗತ್ತಿನಲ್ಲಿ ಎಲ್ಲರೂ ಹೇಳಿಕೊಡಬಹುದು ನಾವು ನಮ್ಮ ಬದುಕಿನಲ್ಲಿ ಸಂಸಾರವನ್ನು ನಡೆಸುವಂತಹ ಸಂಸಾರ ಸುಖಗಳನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಶಿಕ್ಷಣವನ್ನು ಹುಟ್ಟಿದ 5ನೇ ವರ್ಷದಿಂದ ಅಥವಾ 3ನೆಯ ವರ್ಷದಿಂದ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ವಿದ್ಯಾಲಯಗಳಿಗೆ ಹೋಗ್ತೇವೆ ಇಂಥ ಒಂದು ವಿದ್ಯಾಲಯಗಳಲ್ಲಿ ಭೌತಿಕ ಸುಖ ಸಾಂಸಾರಿಕ ಸುಖ ಹೇಗೆ ಸಿಗ್ತದೆ ಅದಕ್ಕಾಗಿ ನಾವು ಏನೇನು ಮಾಡಬೇಕು ಅನ್ನುವಂತಹ ಉಪಾಯಗಳನ್ನು ಈ ವಿದ್ಯಾಲಯಗಳಲ್ಲಿ ಕಲಿಯುವುದನ್ನು ಪ್ರಾರಂಭಿಸ್ತೇವೆ ಇದನ್ನೆಲ್ಲ ಕಲಿತು ಪೂರ್ಣಗೊಳಿಸಿ ಒಬ್ಬರು ಇಂಜಿನಿಯರ್ ಆಗ್ತಾರೆ ಇನ್ನೊಬ್ಬರು ಡಾಕ್ಟರ್ ಆಗ್ತಾರೆ
ಮತ್ತೊಬ್ಬರು ಚಿತ್ರಕಾರರಾಗ್ತಾರೆ. ಇನ್ನು ಯಾವುದೋ ಪದವಿಗಳನ್ನು ಪಡೆದು ಅವರವರ ವ್ಯವಸಾಯಕ್ಕೆ ತೊಡಗಿಬಿಡ್ತಾರೆ. ಈ ವ್ಯವಸಾಯಗಳೆಲ್ಲ ಯಾತಕ್ಕೆ ಅಂತಂದರೆ ಶರೀರಮಯ ಮತ್ತು ಸಂಸಾರಮಯ ಈ ಶರೀರದಲ್ಲಿ ಇರುವಂತಹ ಯಾವ ಒಂದು ನಮ್ಮ ಸಂಬಂಧ ಇದೆ, ಆತ್ಮನ ಸಂಬಂಧ, ಶರೀರ ಮತ್ತು ಆತ್ಮ ಇವು ಎರಡರ ಬದುಕನ್ನು ಸಾಗಿಸಲಿಕ್ಕೆ ಇಂಥ ವಿದ್ಯೆಗಳು ನಮಗೆ ಕಾರಣ. ಇವುಗಳೆಲ್ಲ ಸಾಧನ. ಈ ಸಾಧನದಿಂದ ನಾವು ಭೌತಿಕ ಸುಖವನ್ನೇನೋ ಎಲ್ಲ ಕಡೆಗೆ ಪಡಿತೇವೆ. ಸಂಪೂರ್ಣ ಈ ಆರ್ಯಖಂಡದಲ್ಲಿ ಈ ವಿದ್ಯೆಯನ್ನು ಕಲಿಸುವಂತಹ ಸ್ಕೂಲ್ಗಳು, ಕಾಲೇಜುಗಳು ಎಲ್ಲಿಲ್ಲ? ಎಲ್ಲ ಕಡೆಗೆ ಇವೆ. ಆದರೆ ಆತ್ಮ ತಾನು ಆತ್ಮಿಕ ವಿದ್ಯೆಯನ್ನು ಪಡೆದು ಶಾಶ್ವತ ಪರಮಾತ್ಮನಾಗಬೇಕು ಅನ್ನುವಂತಹ ವಿದ್ಯೆ ಎಲ್ಲಿದೆ? ಅಂತಹ ಸ್ಕೂಲ್ಗಳು, ಕಾಲೇಜುಗಳು ಎಲ್ಲಿವೆ? ಇವೇನು ಇಲ್ಲ. ಇನ್ನು ಇವೆ ಅಂತಂದರೆ ಮಂದಿರದಲ್ಲಿ ನಾವು ಪಾಠಶಾಲೆಯನ್ನು ಮಕ್ಕಳಿಗೆ ಕಲಿಸ್ತೇವೆ ಅಂತಂದರೆ ಮಕ್ಕಳಿಗೆ ಕಲಿಸ್ತೇವೆ, ದೊಡ್ಡವರಿಗೆ ಯಾರಿಗೂ ನಾವು ಕಲಿಸುವುದಿಲ್ಲ. ಮಕ್ಕಳಿಗೇನೋ ಆ ವಿದ್ಯೆ ಅಲ್ಪ ಸ್ವಲ್ಪ ಬಂದು ಬಿಟ್ಟರೂ ಅದು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಪ್ರಾಪ್ತವಾಗಬೇಕೋ ಅದು ಕೂಡ ಪ್ರಾಪ್ತವಾಗುವುದಿಲ್ಲ. ಅಲ್ಪ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಇಂಥದ್ದೊಂದು ಅಂಥದ್ದೊಂದು ಗೊತ್ತಾಗ್ತದೆ ವಿನಃ ಸಂಪೂರ್ಣವಾಗಿ ಎಲ್ಲ ವಿದ್ಯೆ ನಮಗೆ ಸಿಗುವುದೇ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಮುನಿಗಳು, ರತ್ನತ್ರಯವನ್ನು ಧಾರಣೆ ಮಾಡಿರತಕ್ಕಂತಹ ಯತಿಗಳು, ಈ ಯತಿಗಳ ಜೀವನವನ್ನು ನೋಡಿತು ಅಂತಂದರೆ ಹಗಲು ರಾತ್ರು ಇವರು ಆತ್ಮಕಲ್ಯಾಣವನ್ನು ಬಿಟ್ಟರೆ ಮತ್ಯಾವ ಚಿಂತನೆಯನ್ನು ಕೂಡ ಇವರು ಮಾಡುವುದಿಲ್ಲ. ಯಾಕೆಂದರೆ ಇವರಿಗೆ ಸಂಸಾರದ ಯಾವ ಪರಿಗ್ರಹಗಳೂ ಇಲ್ಲ ಅಂದ ಮೇಲೆ ಪರಿಗ್ರಹಗಳ ಚಿಂತನೆ ಇಲ್ಲ, ಪರಿಗ್ರಹಗಳ ಚಿಂತೆಯೂ ಇಲ್ಲ, ಪರಿಗ್ರಹಗಳ ಚಿಂತನವೂ ಕೂಡ ಅವಶ್ಯಕವಿಲ್ಲ. ಇಂಥ ಮುನಿಗಳಲ್ಲಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಕ್ಕಂತಹ ವಿದ್ಯೆ ಹಗಲು ರಾತ್ರಿ ಚಿಂತನವನ್ನು ಮಾಡಿ ತಮ್ಮ ಆತ್ಮನನ್ನು 8 ಕರ್ಮಗಳಿಂದ ಮುಕ್ತಗೊಳಿಸಬೇಕು ಅನ್ನುವಂತಹ ಭಾವನೆಯಿಂದ ದುಡಿತಿರ್ತಾರೆ, ತಪಸ್ಸನ್ನು ಆಚರಿಸ್ತಿರ್ತಾರೆ, ರತ್ನತ್ರಯವನ್ನು ಪಾಲಿಸ್ತಿರ್ತಾರೆ. ಇಂಥ ಮುನಿಗಳ ಬಳಿಯಲ್ಲಿ ನಾವು ಆತ್ಮವಿದ್ಯೆಯನ್ನು ಕಲಿತುಕೊಳ್ತೇವೆ ಅಂತಂದರೆ ಅದು ಸಂಪೂರ್ಣವಾಗಿ ಗೊತ್ತಾಗಬಹುದು. ಈ ಜಗತ್ತಿಗೆ, ಸಂಸಾರಿ ಜೀವಗಳಿಗೆ ಇಂಥ ಮುನಿಗಳು, ಸರ್ವಶ್ರೇಷ್ಠ ಮುನಿಗಳು ಅಂತಂದರೆ ತೀರ್ಥಂಕರರು. ತೀರ್ಥಂಕರರೇ ನಮಗೆ ಈ ವಿದ್ಯೆಯನ್ನು ಸಾಕಷ್ಟು ಕೊಟ್ಟವರಾಗಿದ್ದಾರೆ. ತೀರ್ಥಂಕರರೇ ಇಂಥ ವಿದ್ಯೆಯನ್ನು ಹಂಚಿದ್ದಾರೆ ಜಗತ್ತಿಗೆ. ಈ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಳ್ಳುವವರು ಎಂದಿಗೂ ದುಃಖವನ್ನು ಅನುಭವಿಸುವುದೇ ಇಲ್ಲ. ಶಾಂತಿಯಿಂದ ಇರುವಂತಹ ಜೀವನವನ್ನು ಜೀವಿಸುವಂತಹ ಕಲೆ ಅವರಿಗೆ ಗೊತ್ತಾಗಿ ಹೋಗುತ್ತೆ. ಇದು ಯಾರ ಉಪಕಾರ ಅಂತಂದರೆ ಮಹಾಪುರುಷರ ಉಪಕಾರ. ಇಂಥ ವಿದ್ಯೆಯನ್ನು ಕೊಟ್ಟು ಭಾರತ ಭೂಮಿಯಲ್ಲಿ ಇರತಕ್ಕಂತಹ ಜನತೆಗೆ ಮಹಾ ಉಪಕಾರವನ್ನೇ ಮಾಡಿ ಹೋಗಿದ್ದಾರೆ. ಈ ಉಪಕಾರವನ್ನು ಎಷ್ಟು ಸ್ಮರಿಸಿದರೂ ಕಡಿಮೆ. ಇಂಥ ವಿದ್ಯೆಗೆ ನಾವು ಆಕರ್ಷಿತರಾಗಿ
ಇದೂ ಕೂಡ ಒಂದು ವಿದ್ಯೆ, ಇದರಲ್ಲಿಯೂ ಕೂಡ ಒಂದು ಸುಖ ಇದೆ. ಈ ಸುಖವನ್ನು ನಾವು ಪ್ರಾಪ್ತ ಮಾಡಿಕೊಳ್ಳಬೇಕು ಅನ್ನುವಂತಹ ಇಚ್ಛಾಶಕ್ತಿ ಸಾಮಾನ್ಯವಾದ ಈ ಸಂಸಾರಿ ಜೀವಿಗಳಿಗೆ ಅದು ಪ್ರಾಪ್ತವಾಯಿತಂದ್ರೂ ಕೂಡ ಅವರೆಲ್ಲರೂ ಭಾಗ್ಯಶಾಲಿಗಳು. ಹಾರೋಗಿರಿಯಲ್ಲಿ ಇಂಥ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟೊಂದು ದೊಡ್ಡ ಧರ್ಮಸಭೆ ಇದು ತುಂಬಿ ಹೋಗ್ತಾ ಇದೆ ಅಂದ ಮೇಲೆ ಭವ್ಯ ಜೀವಿಗಳು ಭಾಗ್ಯಶಾಲಿಗಳು ಇಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಮಕ್ಕಳನ್ನು ನೋಡಿ ಅವರು ಎಷ್ಟು ಉತ್ಸಾಹದಿಂದ ಈ ಶಿಬಿರದಲ್ಲಿ ಭಾಗವಹಿಸಿ ವಿಷಯಗಳನ್ನು ಕಲಿತಾ ಇದ್ದಾರೆ. ನೀವು 2-3 ಸಲ ಕ್ಲಾಸ್ ತಗೊಂಡ್ರೂ ಕೂಡ ಎಲ್ಲ ಕ್ಲಾಸ್ಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಆತ್ಮವಿದ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೀರ. ನಮ್ಮ ಭೌತಿಕ ಬದುಕಿಗೆ ಮತ್ತು ಪಾರಮಾರ್ಥಿಕ ಬದುಕಿಗೆ, ಎರಡೂ ಜೀವನಕ್ಕೆ, ಎರಡೂ ಬದುಕಕ್ಕೆ ಈ ಧರ್ಮಜ್ಞಾನ, ಈ ಆಧ್ಯಾತ್ಮಿಕ ತತ್ವಜ್ಞಾನ, ಈ ಆತ್ಮಿಕ ಜ್ಞಾನ ಅನ್ನತಕ್ಕಂಥದ್ದು ಬಂತು ಅಂತಂದರೆ ನಮ್ಮ ಭೌತಿಕ ಸುಖಗಳೆಲ್ಲ ತಾನಾಗಿ ಬೆನ್ನಟ್ಟಿಕೊಂಡು ಬರ್ತವೆ. ಅದು ಕೂಡ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲ. ಇಂಥ ವಿದ್ಯೆಯನ್ನು ಕಲಿತು ನಾವು ಚಕ್ರವರ್ತಿಗಳು ಕೂಡ ಆಗಬಹುದು. ಚಕ್ರವರ್ತಿಯ ಹತ್ತಿರ ಇರುವಷ್ಟು ಭೌತಿಕ ಸುಖ ಇನ್ನು ಜಗತ್ತಿನಲ್ಲಿ ಇನ್ಯಾರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ? ಮನುಷ್ಯ ಲೋಕದಲ್ಲಿ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಭೌತಿಕ ಸುಖ, ಶಾರೀರಿಕ ಸುಖ, ಇಂದ್ರಿಯ ಸುಖ ಯಾವ ಪರಿಗ್ರಹಗಳಿಂದ ಉತ್ಪನ್ನವಾಗುತ್ತದೆಯೋ ಆ ಪರಿಗ್ರಹ ಚಕ್ರವರ್ತಿಗಳಿಗೆ ಉತ್ಕೃಷ್ಟವಾಗಿ ಇರುತ್ತೆ. ಇನ್ನು ಇದಕ್ಕಿಂತ ಹೆಚ್ಚು ಇರ್ತದೆ ಅಂತಂದರೆ ಮನುಷ್ಯ ಲೋಕದಲ್ಲಿ ಯಾರಿಗೂ ಇಲ್ಲ. ದೇವಗತಿಯಲ್ಲಿ ಇಂದ್ರ ದೇವತೆಗೆ, ದೇವರಾಜನಿಗೆ ಇರ್ತದೆ ಅಂತ ಹೇಳಬಹುದು. ಚಕ್ರವರ್ತಿಯನ್ನು ಬಿಟ್ಟರೆ ನಾವು ದೇವಗತಿಯ ದೇವತೆಗಳನ್ನು ಕುರಿತು ಚರ್ಚೆ ಮಾಡಬೇಕು. ಭೌತಿಕ ಸುಖಕ್ಕಾಗಿ, ಈ ಭೌತಿಕ ಸುಖಕ್ಕಾಗಿ ಜೀವನವನ್ನೆಲ್ಲ ಹಾಕಿ, ಜೀವನವನ್ನೆಲ್ಲ ಸವಿಸಿ ಆತ್ಮತತ್ವವನ್ನು ಮರೆಯಬೇಕು, ಆತ್ಮತತ್ವವನ್ನು ಕಡೆಗಾಣಿಸಬೇಕು ಅನ್ನುವಂತಹ ಅವಶ್ಯಕತೆ ನಮಗಿಲ್ಲ. ನಮಗೆ ಮುಖ್ಯವಾದದ್ದು ಧಾರ್ಮಿಕ ವಿದ್ಯೆ, ಆತ್ಮವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ. ಅದನ್ನು ನಾವು ಕಲಿತುಕೊಳ್ಳಲೇಬೇಕು. ಇದು ನಮ್ಮ ಬಳಿಯಲ್ಲಿದೆ ಅಂತಂದರೆ ನಮಗೆ ಅನೇಕ ಪ್ರಕಾರದ ಲಾಭಗಳು ಈ ವಿದ್ಯೆಯಿಂದ ಸಿಕ್ಕೋಗ್ತವೆ. ಯಾವ ಲಾಭಗಳು ಇದರಿಂದ ಇವೆ ಅಂತಂದರೆ, ಪರಮಾರ್ಥ ಕ್ಷೇತ್ರದಲ್ಲಿ ನಮಗೆ ಯಾವ ದುಃಖವೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಪ್ರಕಾರದ ಚಿಂತೆಗಳು, ಅನೇಕ ಪ್ರಕಾರದ ಅಶಾಂತಿ, ಇಂಥದ್ದೆಲ್ಲ ನಮ್ಮ ಬದುಕಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮಜ್ಞಾನ ಆಯಿತು ಅಂತಂದರೆ ಆತ್ಮ ಯಾವಾಗಲೂ ಸುಖ ಶಾಂತಿಯಲ್ಲಿ ಇರತಕ್ಕಂಥವನಾಗ್ತಾನೆ. ಅದಕ್ಕಾಗಿ ಈ ಆತ್ಮವಿದ್ಯೆ ಏನಿದೆ ಅನ್ನುವಂತಹ ಇದರ ಒಂದು ಮಹತ್ವ, ಇದರಲ್ಲಿರ್ತಕ್ಕಂತಹ ಒಂದು ಶಕ್ತಿ ಇವತ್ತು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಆಗ್ತಾ ಆಗ್ತಾ ಇನ್ನೊಂದು ಸ್ಟೆಪ್ ಉಳಿದಿದೆ, ಒಂದು ಸ್ಟೆಪ್ ಪಾರಾಗಿದೆ. ನಿಮಗೆ ಇರುವಂತಹ ಆತ್ಮ ಸಾಧನೆಯ 2 ಮೆಟ್ಟಲುಗಳು, ಒಂದು ಸಮ್ಯಕ್ ದರ್ಶನ, ಇನ್ನೊಂದು ಸಮ್ಯಕ್ ಚಾರಿತ್ರ.
ದೇಶ ಸಂಯಮ ಅಂದರೆ ಪ್ರತಿಮಾ. ಸಮ್ಯಕ್ ದರ್ಶನದ ಬಗ್ಗೆ ಸಾಕಷ್ಟು ವಿಷಯವನ್ನು ಕೇಳಿದಂತೆ ಆಗಿದೆ. ಇನ್ನು ಪ್ರತಿಮಾ ವಿಷಯದಲ್ಲಿ ನಾವು ವಿಷಯವನ್ನು ಕೇಳಬೇಕಾಗಿದೆ. ಪ್ರತಿಮಾ ಅಂದರೆ ಏನು? ನಮ್ಮ ಬದುಕಿಗೆ ಸಮ್ಯಕ್ ದರ್ಶನ ಬಂತು ಅಂತಂದರೆ ಅದರಿಂದ ಎಷ್ಟು ಲಾಭ, ಮತ್ತು ಎರಡನೆಯ ಮೆಟ್ಟಿನಲ್ಲಿ ನಾವು ಸಾಧಿಸಿಕೊಳ್ಳತಕ್ಕಂತಹ ಎರಡನೆಯ ಸಾಧನೆಯಲ್ಲಿ ನಾವು ಸಾಧಿಸಿಕೊಳ್ಳತಕ್ಕಂತಹ ಸಂಯಮ, ಅದು ನಮ್ಮ ಬದುಕಿಗೆ ಬಂತು ಅಂದರೆ ಅದರಿಂದ ಎಷ್ಟು ಲಾಭ ಅನ್ನುವುದನ್ನು ನಾವು ತುಲನಾತ್ಮಕವಾಗಿ ನೋಡಬೇಕಾಗಿದೆ. ಏಕೆಂದರೆ ಕೇವಲ ಸಮ್ಯಕ್ ದರ್ಶನ ಬಂತು ಅಂತಂದರೆ ಈ ಮಾನವ ಪರ್ಯಾಯಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಮಹತ್ವ ಏನೋ ಇದೆ, ಆದರೆ ಎಷ್ಟಿದೆಯೋ ಅಷ್ಟಿದೆ. ಇದಕ್ಕಿಂತ ಹೆಚ್ಚಿನ ಮಹತ್ವ ಸಮ್ಯಕ್ತ್ವಕ್ಕೆ ಇನ್ನೂ ಬರಬೇಕು ಅಂತಂದರೆ ಅದರ ಜೊತೆಯಲ್ಲಿ ಸಂಯಮವೂ ಕೂಡ ಬರಬೇಕು, ಚಾರಿತ್ರ ಧರ್ಮವೂ ಕೂಡ ನಮ್ಮ ಬದುಕಿನಲ್ಲಿ ಬರಬೇಕು ಅನ್ನುವ ದೃಷ್ಟಿಯಿಂದ, ಮತ್ತು ಈ ಆತ್ಮ ಈ ಎರಡೂ ಪ್ರಕಾರದ ಧರ್ಮಗಳನ್ನು ನಿರ್ವಹಿಸಿಕೊಂಡು ಈ ಎರಡೂ ಪ್ರಕಾರದ ಧರ್ಮ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡು ಒಂದು ಸಾಮಾನ್ಯ ಶ್ರಾವಕರ ಜೀವನವನ್ನೂ ಜೀವಿಸಿ ಕೊನೆಯಲ್ಲಿ ಸಲ್ಲೇಖನ ಮರಣವನ್ನು ಸಾಧಿಸಿಕೊಳ್ತಾನೆ ಅಂತಂದರೆ ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ ಮತ್ತು ಕಡಿಮೆಯಿಂದ ಕಡಿಮೆ ಎಷ್ಟು ಭವಗಳಲ್ಲಿ ಮೋಕ್ಷವನ್ನು ಸಾಧಿಸಿಕೊಳ್ತಾನೆ? 3 ಭವಗಳಲ್ಲಿ. ನಮಗೆ 3ನೇ ಭವದಲ್ಲಿ ಮೋಕ್ಷ ಬೇಕು ಅಂತಂದರೆ ಏನೇನು ಮಾಡಬೇಕು ಅದನ್ನು ಹೇಳಿಕೊಡ್ತೇವೆ. ಇವತ್ತಿನ ಪ್ರವಚನ ಬಹಳ ಮಹತ್ವಪೂರ್ಣವಾದದ್ದು. ಗೃಹಸ್ಥವಸ್ಥೆಯಲ್ಲಿ ಇದ್ದುಕೊಂಡು ನಮಗೆ ಮಹಾವ್ರತಗಳನ್ನು ಧಾರಣೆ ಮಾಡಿ ಮುನಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಿಲ್ಲ, ಅಂಥ ಸೌಭಾಗ್ಯ ನಮಗೆ ಇಲ್ಲ ಅಂತಂದರೆ ತೀರ್ಥಂಕರ ಭಗವಂತರು ಗೃಹಸ್ಥ ಧರ್ಮದಲ್ಲಿಯ ಸಮ್ಯಕ್ತ್ವದ ಹಾಗೂ ದೇಶ ಸಂಯಮದ ಮಹತ್ವವನ್ನು ಹೇಳಿಕೊಟ್ಟು ಅವರನ್ನು ಮುನಿಗಳಂತೆ ಅಷ್ಟೇ ಲಾಭವನ್ನು ಪಡೆಯುವಂಥವರು ಅಂತ ಹೇಳಿಕೊಟ್ಟಿದ್ದಾರೆ. ಇವತ್ತು ಮುನಿ ಧರ್ಮವನ್ನು ನಿರ್ವಹಿಸಿಕೊಂಡು ನಾವು ಸಲ್ಲೇಖನ ಮಾಡಿಕೊಂಡು ಮಹಾವೃತ್ತಿಯಾಗಿ ನಮ್ಮ ಜೀವನವನ್ನು ಸಾಗಿಸಿ ಕೊನೆಯಲ್ಲಿ ಮರಣ ಮಾಡಿಕೊಳ್ತೀವಿ ಅಂತಂದರೆ ಮುನಿಗಳಿಗೆ ಪಂಡಿತ ಮರಣ, ಶ್ರಾವಕರಿಗೆ ಬಾಲ ಪಂಡಿತ ಮರಣ. ಮತ್ತು ಕೇವಲ ಸಮ್ಯಕ್ತ್ವವನ್ನು ಧರಿಸಿರ್ತಕ್ಕಂತಹ ಶ್ರಾವಕರಿಗೆ ಅಂದರೆ ಪಾಕ್ಷಿಕ ಶ್ರಾವಕರಿಗೆ, ಶ್ರಾವಕರಲ್ಲಿ 3 ಭೇದಗಳು: ಪಾಕ್ಷಿಕ ಶ್ರಾವಕ, ನೈಷ್ಠಿಕ ಶ್ರಾವಕ ಮತ್ತು ಸಾಧಕ ಶ್ರಾವಕ. 3 ಭೇದಗಳಿವೆ. ಶ್ರಾವಕರಲ್ಲಿ 3 ಭೇದಗಳು. ಪಾಕ್ಷಿಕ ಶ್ರಾವಕ ಅಂತಂದರೆ ಮಿಥ್ಯಾತ್ವದ ಪಕ್ಷವನ್ನು ಬಿಟ್ಟು ಜಗತ್ತಿನಲ್ಲಿ ಇಂದ್ರಿಯ ವಿಷಯಗಳನ್ನು ಸಂಗ್ರಹಿಸುವುದಕ್ಕಾಗಿ ಆಗುವಂತಹ ಪಂಚಪಾಪಗಳು, ಆ ಪಂಚಪಾಪಗಳ ಬಾಹ್ಯ ಹಿಂಸೆಯ ಪಕ್ಷವನ್ನು ತ್ಯಾಗ ಮಾಡಿ ಚಾರಿತ್ರದ ಪಕ್ಷದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿಕೊಳ್ಳತಕ್ಕಂತಹ, ಅದನ್ನು ಪಾಲಿಸಬೇಕು ಅನ್ನುವಂತಹ ಸದ್ಭಾವನೆಯನ್ನು ಹುಟ್ಟಿಸಿಕೊಂಡಿರುವ ಶ್ರಾವಕರಿಗೆ ಸಮ್ಯಕ್ತ್ವ ಹಾಗೂ ಸಂಯಮದಲ್ಲಿ ಅನುರಾಗವನ್ನು ತಾಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕರು ಅಂತ ಹೇಳ್ತಾರೆ. ಇವರು ನೈಷ್ಠಿಕ ಶ್ರಾವಕರು ಅಂದರೆ ಶ್ರಾವಕ ಜೀವನದಲ್ಲಿಯೇ ಇರುವಂತಹ 2 ಧರ್ಮಶಕ್ತಿಯ ಸ್ಟೇಜ್ಗಳು. ಒಂದೇದು ಸಮ್ಯಕ್ತ್ವ, ಎರಡನೆಯದು ಸಂಯಮ. ಈ ಎರಡನ್ನೂ ಧರಿಸಿದ್ರು ಅಂತಂದರೆ ಆ ಶ್ರಾವಕ ಜೀವನಕ್ಕೆ ಪರಿಪೂರ್ಣತೆ ಬಂತು. ಸಮ್ಯಕ್ತ್ವ ಇದೆ, ಸಂಯಮ ಇಲ್ಲ ಅಂತಂದರೆ ನಮ್ಮಲ್ಲಿ ಮತ್ತು ದೇವಗತಿಯಲ್ಲಿ ಹುಟ್ಟಿದಂತಹ ದೇವತೆಗಳಲ್ಲಿ, ಸಮ್ಯಕ್ ದೃಷ್ಟಿ ದೇವತೆಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ದೇವಗತಿಯಲ್ಲೂ ಕೂಡ ಸಮ್ಯಕ್ ದರ್ಶನ ಇದೆ,
ಅಷ್ಟೇ ಅಲ್ಲ, ನರಕ ಗತಿಯ ನಾರ್ಕಿ ಜೀವಿಗಳಿಗೂ ಕೂಡ ಈ ಸಮ್ಯಕ್ತ್ವ ಧರ್ಮ ಅನ್ನತಕ್ಕಂಥದ್ದು ಹುಟ್ಟಲಿಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ತಿರ್ಯಂಚ ಗತಿಯಲ್ಲಿಯೂ ಕೂಡ ಸಂಘಿ ಪಂಚೇಂದ್ರಿಯ ತಿರ್ಯಂಚ ಪ್ರಾಣಿಗಳಿಗೆ ಸಮ್ಯಕ್ ದರ್ಶನ ಸುಲಭ. ಇನ್ನು ಮನುಷ್ಯ ಗತಿಯಲ್ಲಿ ಇರತಕ್ಕಂತಹ ಭೋಗಭೂಮಿಯ ಮನುಷ್ಯರಿಗೆ, ಕುಭೋಗ ಭೂಮಿಯ ಮನುಷ್ಯರಿಗೆ, ಇವರಿಗೂ ಕೂಡ ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮ ಪ್ರಾಪ್ತವಾಗಲಿಕ್ಕೆ ಸಾಧ್ಯ. ಇನ್ನು ಮನುಷ್ಯ ಭವದಲ್ಲಿ ಹುಟ್ಟಿ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕ್ಷೇತ್ರ ಅದು ಮ್ಲೇಚ್ಛ ಖಂಡ. 2.5 ದ್ವೀಪಗಳಲ್ಲಿ ಮ್ಲೇಚ್ಛ ಖಂಡಗಳ ಸಂಖ್ಯೆ ಎಷ್ಟು ಅಂತಂದರೆ, ಎಷ್ಟು ಆರ್ಯಖಂಡಗಳಿವೆಯೋ ಅವುಗಳ ಸಂಖ್ಯೆ 170. ಒಂದೊಂದು ಆರ್ಯ ಖಂಡದ ಹಿಂದೆ 5 ಮ್ಲೇಚ್ಛ ಖಂಡಗಳಿವೆ. ಅಂದರೆ 170ಕ್ಕೆ ನೀವು 5ರಿಂದ ಗುಣಿಸಿದಾಗ 850 ಬರ್ತದೆ. ಅಂದರೆ ಮ್ಲೇಚ್ಛ ಖಂಡಗಳ ಸಂಖ್ಯೆ ಎಷ್ಟು? 850. ಆರ್ಯಖಂಡಗಳ ಸಂಖ್ಯೆ ಎಷ್ಟು? 170. ಆರ್ಯಖಂಡದಲ್ಲಿ ಜನಿಸಿರುವಂತಹ ನಮ್ಮೆಲ್ಲರಿಗೂ 2 ಶಕ್ತಿಗಳನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಂದು ಸಮ್ಯಕ್ತ್ವದ ಶಕ್ತಿ, ಇನ್ನೊಂದು ಸಂಯಮದ ಶಕ್ತಿ. ಈ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ತೇವೆ ಅಂತಂದರೆ ನಾವು ಎಷ್ಟು ಕರ್ಮಗಳ ಆ ಆತ್ಮವಿರುದ್ಧ ಶಕ್ತಿಯನ್ನು ಜಯಿಸಿ, ಕರ್ಮಶಕ್ತಿಯನ್ನು ಜಯಿಸಿ ನಾವು ಧರ್ಮಾತ್ಮರಾಗಬಹುದು ಅಂತಂದರೆ ಯಾವ್ಯಾವು ಸಮ್ಯಕ್ತ್ವ ಧರ್ಮ ನಮ್ಮ ಬದುಕಿಗೆ ಬಂದ ನಂತರ 41 ಪಾಪ ಕರ್ಮಗಳ ಶಕ್ತಿಯನ್ನು ಸೋಲಿಸಿ ಅವುಗಳ ಮೇಲೆ ವಿಜಯವನ್ನು ಸಾಧಿಸಿಕೊಂಡು ನಾವು ಧರ್ಮಾತ್ಮರಾಗಿರ್ತೇವೆ. ಈ ಸಮ್ಯಕ್ ದರ್ಶನ ಯಾರಿಗೆ ಪ್ರಾಪ್ತವಾದರೂ ಕೂಡ ಅವರು ದೇವತೆಗಳೇ ಆಗಿರಲಿ, ತಿರ್ಯಂಚ ಪ್ರಾಣಿಗಳೇ ಆಗಿರಲಿ, ನಾರ್ಕಿ ಜೀವಿಗಳೇ ಆಗಿರಲಿ, ಎಂಥವರೇ ಆಗಿರಲಿ, ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಜೀವಿಗೆ 41 ಕರ್ಮಗಳು ಕಟ್ಟುವುದೇ ಇಲ್ಲ. ಎಷ್ಟು? 41. ಸಮ್ಯಕ್ ದರ್ಶನ ಬೇಕು. ಪಾಪಕರ್ಮಗಳಿಂದ ನಾವು ದೂರಾಗಬೇಕು, ಅವುಗಳ ಬಂಧನದಿಂದ ಉಳಿಯಬೇಕು ಅಂತಂದರೆ, ನಮ್ಮ ಆತ್ಮನನ್ನು ರಕ್ಷಿಸಿಕೊಳ್ಳಬೇಕು ಅಂತಂದರೆ ಏನು ಬೇಕು? ಸಮ್ಯಕ್ ದರ್ಶನ ಬೇಕು. ಸಮ್ಯಕ್ತ್ವ ಧರ್ಮ ನಮ್ಮ ಬದುಕಿಗೆ ಬಂದ ನಂತರ 41 ಪಾಪ ಕರ್ಮಗಳು ನಮಗೆ ಕಟ್ಟುವುದೇ ಇಲ್ಲ. ಇಷ್ಟೊಂದು ಲಾಭ ಇದೆ. ಇದಕ್ಕಿಂತ ಹೆಚ್ಚಿನ ಲಾಭ ಏನು ಬೇಕು? ಇದೇ ಆತ್ಮಕಲ್ಯಾಣ. ಕರ್ಮಗಳು ಕಟ್ಟುವುದಿಲ್ಲ ಅನ್ನುವಂಥದ್ದೇ ಆತ್ಮಕಲ್ಯಾಣ. ಕರ್ಮಗಳಿಗೆ, ಇಷ್ಟೊಂದು ಕರ್ಮಗಳಿಗೆ ಸಂವರವಾಯಿತು ಅಂತಂದರೆ, ಅವುಗಳು ಕಟ್ತಾ ಇಲ್ಲ ಅಂತಂದರೆ ಇದೇ ಸರ್ವಶ್ರೇಷ್ಠ ಆತ್ಮಕಲ್ಯಾಣದ ಸನ್ಮಾರ್ಗ. ಈ ಸನ್ಮಾರ್ಗದಲ್ಲಿ 4 ಗತಿಯ ಜೀವಿಗಳು ನಡೆಯಲಿಕ್ಕೆ ಸಾಧ್ಯ. ಆದರೆ ನೋಡಿ, ಮ್ಲೇಚ್ಛ ಖಂಡಗಳ ಸಂಖ್ಯೆ 850 ಇವೆ. ಆ 850 ಮ್ಲೇಚ್ಛ ಖಂಡಗಳಲ್ಲಿಯ ಮನುಷ್ಯರು, ಸಂಘಿ ಪಂಚೇಂದ್ರಿಯ ತಿರ್ಯಂಚ ಪ್ರಾಣಿಗಳು, ಇವರು ಯಾರಿಗೂ ಇಂತಹ ಭವ್ಯ ಜೀವಿಗಳು ಭವ್ಯ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಹುಟ್ಟುವ ಒಂದು ಪ್ರಭಾವದಿಂದ ಇವರು ಯಾರಿಗೂ ಒಬ್ಬರಿಗೂ ಕೂಡ ಸಮ್ಯಕ್ ದರ್ಶನ ಪ್ರಾಪ್ತವಾಗುವುದೇ ಇಲ್ಲ. ದೊಡ್ಡ ಮಾತು. 850 ಸಂಖ್ಯೆಯಲ್ಲಿವೆ ಮ್ಲೇಚ್ಛ ಖಂಡಗಳು. ಇದನ್ನು ಜಿನ ಭಗವಂತರು ಹೇಳಿಕೊಟ್ಟಿದ್ದಾರೆ. 850 ಮ್ಲೇಚ್ಛ ಖಂಡಗಳಲ್ಲಿ ಯಾವ ಒಬ್ಬ ಮನುಷ್ಯನೂ ಕೂಡ ಸಮ್ಯಕ್ ದೃಷ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಿಥ್ಯಾತ್ವವನ್ನು ಜಯಿಸಿ, ಆ ಕರ್ಮದ ಶಕ್ತಿಯನ್ನು ಸೋಲಿಸಿ, ಸಮ್ಯಕ್ತ್ವ ಅನ್ನತಕ್ಕಂತಹ ಆತ್ಮಿಕ ಶಕ್ತಿಯನ್ನು ಪಡೆಯಲಿಕ್ಕೆ, ಆತ್ಮಧರ್ಮವನ್ನು ಸಾಧಿಸಿಕೊಳ್ಳಲಿಕ್ಕೆ
ಸಾಧ್ಯವೇ ಇಲ್ಲ. ಇನ್ನು ಟ್ಯಾಲಿ ಮಾಡಿ ನೋಡಿತು ಅಂತಂದರೆ ನಾವುಗಳೆಲ್ಲ ಇರುವಂತಹ ಕ್ಷೇತ್ರಗಳು ಕೇವಲ 170, ಆದರೆ ಮ್ಲೇಚ್ಛ ಖಂಡದಲ್ಲಿ ಇರತಕ್ಕಂತಹ ಮ್ಲೇಚ್ಛ ಕ್ಷೇತ್ರಗಳು 850. ಎಷ್ಟು ಪಟ್ಟು ಆ ಖಂಡಗಳು ನಮ್ಮಕ್ಕಿಂತ ಜಾಸ್ತಿ ಇವೆ. 850 170 ಇನ್ನು ಇವುಗಳಿಗೆ ನಾವು ಎಲ್ಲಿ ಯಾವ ಕ್ಷೇತ್ರಗಳಲ್ಲಿ ಇನ್ನಿಷ್ಟು ಮನುಷ್ಯರಿದ್ದಾರೆ ಅವರನ್ನೂ ಸೇರಿಸಿಕೊಂಡರೂ ಕೂಡ ಈ ಸಂಖ್ಯೆ ಅವರಷ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಭೂಭೋಗ ಭೂಮಿಗಳು 96 ಇವೆ. ಲವಣ ಸಮುದ್ರಗಳಲ್ಲಿ 48 ದ್ವೀಪಗಳಿವೆ. ಲವಣ ಸಮುದ್ರದ ಅಭ್ಯಂತರ ತಟದಲ್ಲಿ, ಸಂಪೂರ್ಣ ಸಮುದ್ರದಲ್ಲಿ ಮತ್ತು ಬಾಹ್ಯ ತಟದಲ್ಲಿ, ಸಂಪೂರ್ಣ ಲವಣ ಸಮುದ್ರದ ಬಾಹ್ಯ ತಟದಲ್ಲಿ ಈ ಕುಭೋಗ ಭೂಮಿಗಳ ಸಂಖ್ಯೆ, ಕುಭೋಗ ಭೂಮಿಗಳಲ್ಲಿ ಮನುಷ್ಯರೂ ಇರ್ತಾರೆ ಮತ್ತು ತಿರ್ಯಂಚ ಪ್ರಾಣಿಗಳೂ ಕೂಡ ಅಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಮನುಷ್ಯರು ಇದ್ದಾರೆ, ತಿರ್ಯಂಚ ಪ್ರಾಣಿಗಳೂ ಕೂಡ ಇವೆ. ಕುಭೋಗ ಭೂಮಿಯ ಆ ದ್ವೀಪಗಳ ಸಂಖ್ಯೆ ಎಷ್ಟು ಅಂದರೆ 96. ಎಲ್ಲಿವೆ ಇವು ಭೂಮಿಯ ಮೇಲೆ ಇಲ್ಲ, ಸಮುದ್ರದ ಒಳಗಡೆಗೆ ದ್ವೀಪಗಳಿವೆ. ಆ ದ್ವೀಪಗಳಲ್ಲಿ ಇರುವಂತಹ ಮನುಷ್ಯರು ನಮ್ಮಂತಹ ಮನುಷ್ಯರಲ್ಲ, ಮನುಷ್ಯ ಗತಿಯ ಮನುಷ್ಯರು ಹೌದು, ಆದರೆ ಅವರ ಶಾರೀರಿಕ ಸಂರಚನೆ ಯಾವ ಥರ ಇರ್ತದೆ ಅಂತಂದರೆ, ಮುಖ ತಿರ್ಯಂಚ ಪ್ರಾಣಿಗಳದ್ದು, ಅಂದರೆ ಆನೆಯಂತೆ, ಕುದುರೆಯಂತೆ, ಎತ್ತಿನಂತೆ, ಆಕಳಿನಂತೆ, ಜಿಂಕೆಯಂತೆ, ಪಕ್ಷಿಗಳಂತೆ, ಮೀನುಗಳಂತೆ, ಈ ಥರ ಜಲಚರ, ಥಲ್ಚರ, ನಭಚರ ಅನ್ನುವಂತಹ ಪ್ರಾಣಿಗಳಿವೆ ಅಲ್ಲ, ಅವುಗಳಿಗೆ ಯಾವ ಥರದ ಒಂದು ತಿರ್ಯಂಚ ಪ್ರಾಣಿಗಳಿಗೆ ಮುಖ ಇದೆ, ಆ ಮನುಷ್ಯರಿಗೆ ಮುಖ ತಿರ್ಯಂಚೆಗಳಂತೆ ಇರ್ತದೆ, ಕೆಳಗಿನ ದೇಹ ಮನುಷ್ಯರಂತೆ ಬರ್ತದೆ. ಇಂಥ ಮನುಷ್ಯರು ಕುಭೋಗ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ಕುಭೋಗ ಭೂಮಿಯಲ್ಲಿ ಜನ್ಮ ತಾಳುವಂತಹ ಮನುಷ್ಯರು ಎಲ್ಲಿಂದ ಹೋಗ್ತಾರೆ, ಎಲ್ಲಿಂದ ಹೋಗಿ ಕುಭೋಗ ಭೂಮಿಯಲ್ಲಿ ಜನ್ಮ ತಾಳ್ತಾರೆ ಅಂತಂದರೆ, ಇವರು ಆರ್ಯಖಂಡಗಳಿಂದ ಹೋಗ್ತಾರೆ. ಆರ್ಯಖಂಡಗಳು ಎಷ್ಟು? 170. 170 ಆರ್ಯಖಂಡಗಳಿಂದ ಹೋಗುವಂತಹ ಈ ಮನುಷ್ಯರು ಮತ್ತು ತಿರ್ಯಂಚ ಪ್ರಾಣಿಗಳು ಹೋಗ್ಬೋದು ಇಲ್ಲಿಂದ ಮರಣ ಹೊಂದಿ. ಮನುಷ್ಯ ಮತ್ತು ಈ ತಿರ್ಯಂಚ ಪ್ರಾಣಿಗಳು ಇಲ್ಲಿಂದ ಮರಣ ಹೊಂದಿ ಕುಭೋಗ ಭೂಮಿಗಳಲ್ಲಿ ಜನ್ಮ ತಾಳಬೇಕು ಅಂತಂದರೆ, ಆ ಕುಭೋಗ ಭೂಮಿಗಳಲ್ಲಿ ಹುಟ್ಟುವಂತಹ ಮನುಷ್ಯರು ಅಥವಾ ತಿರ್ಯಂಚ ಪ್ರಾಣಿಗಳು ಈ ಒಂದು 170 ಕ್ಷೇತ್ರಗಳಿಂದ ಅಲ್ಲಿ ಹೋಗಿ ಜನ್ಮ ತಾಳ್ತಾರೆ. ಯಾವ ಕಾರಣದಿಂದ ಅಂತಂದರೆ, ನಾವು ಯಾವ ದಾನವನ್ನು ಕೊಡ್ತೇವಲ್ಲ, ಆ ದಾನ ವಿವೇಕರಹಿತವಾದ ದಾನ ಇತ್ತು ಅಂತಂದರೆ, ಜಿನ ಭಗವಂತರು ಹೇಳ್ತಾರೆ, ವಿವೇಕರಹಿತ ಮನುಷ್ಯ ಯಾವ ಪಾತ್ರರಲ್ಲಿ ದಾನ ಕೊಡ್ತಾನೋ ಆ ಪಾತ್ರ ದಾನ ಕೊಡಲಿಕ್ಕೆ ಅಯೋಗ್ಯವಾದ ಪಾತ್ರ ಇದೆ ಮತ್ತು ಅದರಲ್ಲಿ ದಾನ ಕೊಟ್ಟಿದ್ದಾನೆ ಅಂತಂದರೆ, ಅಂಥ ಒಂದು ದಾನದಿಂದ ಕಟ್ಟುವಂತಹ ಕರ್ಮ, ಆ ಅಶುಭ ಕರ್ಮದ ಉದಯದಿಂದ ಕುಭೋಗ ಭೂಮಿಯಲ್ಲಿ ಜನ್ಮ ತಾಳುವಂತಹ ಸಂದರ್ಭ ಆ ಮನುಷ್ಯನಿಗೆ ಒದಗುತ್ತದೆ ಅನ್ನುವುದನ್ನು ಹೇಳಿದ್ದಾರೆ. ಪಾತ್ರರಲ್ಲಿ 3 ಭೇದಗಳು. ದಾನ ಕೊಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪಾತ್ರರು, ಆ ಪಾತ್ರರಲ್ಲಿ 3 ಭೇದಗಳಿವೆ. ಯಾವ್ಯಾವುದು?
ಸುಪಾತ್ರರಲ್ಲಿ 3 ಭೇದಗಳು. ಒಟ್ಟು ಪಾತ್ರರಲ್ಲಿ 3 ಭೇದಗಳನ್ನು ಮಾಡಬಹುದು: ಸುಪಾತ್ರ, ಕುಪಾತ್ರ ಮತ್ತು ಅಪಾತ್ರ. ಸುಪಾತ್ರ, ಕುಪಾತ್ರ, ಅಪಾತ್ರ. ಇದರಲ್ಲಿ ದಾನ ಕೊಡಲಿಕ್ಕೆ ಯೋಗ್ಯವೆನಿಸಿರತಕ್ಕಂತಹ ಪಾತ್ರ ಯಾವುದು? ಸುಪಾತ್ರ. ಸುಪಾತ್ರದಲ್ಲಿ 3 ಭೇದಗಳನ್ನು ಮಾಡಬೇಕು: ಉತ್ತಮ ಸುಪಾತ್ರ, ಮಧ್ಯಮ ಸುಪಾತ್ರ ಮತ್ತು ಜಗಣ್ಯ ಸುಪಾತ್ರ. ಉತ್ತಮ, ಮಧ್ಯಮ ಮತ್ತು ಜಗಣ್ಯ. ಉತ್ತಮ ಪಾತ್ರರು ಯಾರು? ಯಾರನ್ನು ಹೇಳಬೇಕು? ದಿಗಂಬರ ಮುನಿಗಳನ್ನು. ಅಂದರೆ ಎಂಥ ದಿಗಂಬರ ಮುನಿಗಳನ್ನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇದನ್ನು ಪಾಲಿಸುವಂತಹ, ಈ ಧರ್ಮವನ್ನು ಸಾಧಿಸುವಂತಹ ಮುನಿಗಳಿಗೆ ಉತ್ತಮ ಸುಪಾತ್ರ ಅಂತ ಹೇಳಬೇಕು. ಇವರಿಗೆ ಈ 3 ರತ್ನತ್ರಯಗಳು ಇದ್ದಾಗ, ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಇದ್ದಾಗ ಇವರಿಗೆ ಇರುವಂತಹ ಗುಣಸ್ಥಾನ 6ನೆಯ ಮತ್ತು 7ನೆಯ ಗುಣಸ್ಥಾನ ಇರ್ತದೆ. ಇನ್ನು ಮುನಿಗಳು ಆಹಾರ ತಕ್ಕೊಳ್ತಾರೆ ಅಂತಂದರೆ ಯಾವ ಗುಣಸ್ಥಾನದಲ್ಲಿರ್ತಾರೆ ಆಹಾರ ತೆಗೆದುಕೊಳ್ಳುವಾಗ? ಯಾಕೆಂತಂದರೆ ಗುಣಸ್ಥಾನಗಳು ಒಟ್ಟು 14. ಮುನಿಗಳು ಯಾವಾಗಲೂ ಇರುವಂತಹ ಗುಣಸ್ಥಾನ 6ನೇ 7ನೇ ಗುಣಸ್ಥಾನ. ಇನ್ನು ಮೇಲಿನ ಗುಣಸ್ಥಾನಗಳು ಯಾವಾಗಲೂ ಇರುವಂತಹ ಗುಣಸ್ಥಾನ ಅಂತಂದರೆ 13ನೇ ಗುಣಸ್ಥಾನ ಒಂದಿದೆ. ಅರಿಹಂತ ಪರಮೇಷ್ಠಿಗಳಾದ ನಂತರ ನಾವು ಇಡೀ ಆಯುಷ್ಯದವರೆಗೆ, ಎಷ್ಟು ಆಯುಷ್ಯ ನಮ್ಮದು ಉಳಿದಿರ್ತದೆ, ಯಾವ ಆಯುಷ್ಯದಲ್ಲಿ ನಾವು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರ್ತೇವೆ, ಆ ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ನಾವು ಅರ್ಹಂತ ಪರಮೇಷ್ಠಿಗಳಾದ ನಂತರ ಎಷ್ಟು ಆಯುಷ್ಯ ಉಳಿದಿರ್ತದೆಯೋ ಶೇಷ, ಅಷ್ಟು ಎಲ್ಲ ಕಾಲನ್ನು ನಾವು 13ನೇ ಗುಣಸ್ಥಾನದಲ್ಲಿ ತೆಗೆಯಬೇಕು. ಇನ್ನು 12ನೇ ಗುಣಸ್ಥಾನ, 11ನೆಯ ಗುಣಸ್ಥಾನ, 10ನೆಯ, 9ನೆಯ, 8ನೆಯ ಈ ಮಧ್ಯದ ಗುಣಸ್ಥಾನಗಳೇನಿವೆ ಇವುಗಳ ಕಾಲ ಕೇವಲ ಅಂತರ್ಮುಹೂರ್ತ 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 ಅಂತ ಇದೆ. ಎಲ್ಲ ಗುಣಸ್ಥಾನಗಳ ಕಾಲ ಮಧ್ಯದಲ್ಲಿ. ಅಂತರ್ಮುಹೂರ್ತಕ್ಕಿಂತ ಹೆಚ್ಚು ಕಾಲ ಈ ಗುಣಸ್ಥಾನಗಳಲ್ಲಿ ಮುನಿಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಇನ್ನು ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಎಲ್ಲಿಯ ತನಕ ಕೇವಲ ಜ್ಞಾನ ಆಗುವುದಿಲ್ಲವೋ ಹೆಚ್ಚಿಂದ ಹೆಚ್ಚು ಕಾಲ ಯಾವ ಗುಣಸ್ಥಾನದಲ್ಲಿ ತೆಗಿತಾರೆ ಮುನಿಗಳು? 6ನೇ ಮತ್ತು 7ನೇ ಗುಣಸ್ಥಾನದಲ್ಲಿ ಇದ್ದಿರ್ತಾರೆ. ಇಲ್ಲೇ ಎಲ್ಲ ಕಾಲ ಕಳೀತದೆ. ಇನ್ನು ಕೇವಲ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ಶಕ್ತಿ ಇದೆ. 1ನೆಯ ಸಹನನ ಸಿಕ್ಕು ಹೋಗಿದೆ. ಆ 1ನೇ ಸಹನನ ಇತ್ತು ಅಂತಂದರೆ 8ನೆಯ ಗುಣಸ್ಥಾನಕ್ಕೆ ಹೋದರು ಅಂತಂದರೆ ಅಲ್ಲಿ ಕೇವಲ ಅಂತರ್ಮುಹೂರ್ತ ಕಾಲ ಇರ್ತಾರೆ. ಈ 8ನೇ ಗುಣಸ್ಥಾನ ಧ್ಯಾನಾವಸ್ಥೆಯ ಗುಣಸ್ಥಾನ. 8ನೆಯ ಗುಣಸ್ಥಾನ ಧ್ಯಾನಾವಸ್ಥೆಯ ಗುಣಸ್ಥಾನ. 9ನೇದು ಕೂಡ ಧ್ಯಾನದಲ್ಲಿರುವಂತಹ ಗುಣಸ್ಥಾನ. 10ನೇಯದು ಕೂಡ ಧ್ಯಾನದಲ್ಲಿ ಇದ್ದಿರುವಂತಹ ಗುಣಸ್ಥಾನ. 11ನೇದು ಕೂಡ ಧ್ಯಾನದಲ್ಲಿ ಇರತಕ್ಕಂತಹ ಗುಣಸ್ಥಾನ. 12ನೇದು ಕೂಡ ಧ್ಯಾನದಲ್ಲಿ ಇರುವಂತಹ ಮುನಿಗಳ ಗುಣಸ್ಥಾನ. ಇವೆಲ್ಲ ಧ್ಯಾನದಲ್ಲಿ ಇರುವಂತಹ ಗುಣಸ್ಥಾನಗಳು. ಇಷ್ಟು ನಿಮಗೂ ಕೂಡ ಧ್ಯಾನದಲ್ಲಿ ಇರಲಿ. ಇವೆಲ್ಲ ಧ್ಯಾನದಲ್ಲಿರ್ತಕ್ಕಂಥ ಗುಣಸ್ಥಾನಗಳನ್ನೋದು ನಿಮಗೆ ಧ್ಯಾನದಲ್ಲಿ ಇತ್ತು ಅಂತಂದರೆ ಎಂದಾದರೂ ಆ ಗುಣಸ್ಥಾನಗಳಿಗೆ ನಾವು ಕೂಡ ಹೋಗೋದಿದೆಯಲ್ಲ. ಇಂದಿಲ್ಲ ನಾಳೆ ಯಾವುದೇ ಭವಕ್ಕೆ ನಾವು ಅಂಥ ಗುಣಸ್ಥಾನಗಳಿಗೆ ಹೋಗಿ ಭಗವಂತರಾಗಬೇಕು. ಅಂಥ ಗುಣಸ್ಥಾನಗಳಲ್ಲಿ ಇರುವಂತಹ ಮುನಿಗಳು ಅಂತರ್ಮುಹೂರ್ತ, ಪ್ರತಿಯೊಂದು ಗುಣಸ್ಥಾನದಲ್ಲಿ ಅಂತರ್ಮುಹೂರ್ತ ಇದ್ದರೆ ಈ 6ನೇ 7ನೇ ಗುಣಸ್ಥಾನದಲ್ಲಿ ಸಂಪೂರ್ಣ ಜೀವನವನ್ನೇ ಕಳೆಯಬಹುದು. ಇವತ್ತಿನ ಪಂಚಮ ಕಾಲದಲ್ಲಿ 7ನೇ ಗುಣಸ್ಥಾನ ಏನಿದೆ ಅದು 2 ಪ್ರಕಾರವಾಗಿದೆ. ಒಂದು ಧ್ಯಾನದಲ್ಲಿ ಪ್ರಾಪ್ತವಾಗತಕ್ಕಂತಹ ಅಂತರ್ಮುಹೂರ್ತ ಕಾಲದ 7ನೇ ಗುಣಸ್ಥಾನ, ಮತ್ತು ಇನ್ನೊಂದು
ಧ್ಯಾನರಹಿತ ಅವಸ್ಥೆಯಲ್ಲಿ ಇರುವಂತಹ 7ನೇ ಗುಣಸ್ಥಾನ. ಇನ್ನು 6ನೇ ಗುಣಸ್ಥಾನದಲ್ಲಿ ಧ್ಯಾನ ಏನೋ ಇದೆ, ಆದರೆ ಆ ಮುನಿಗಳು ರತ್ನತ್ರಯಧಾರಿಗಳಾಗಿರುವಾಗ ಅವರು ಮುನಿ ದೀಕ್ಷೆಯನ್ನು ಪಡೆದುಕೊಂಡ ನಂತರ 6ನೇ 7ನೇ ಗುಣಸ್ಥಾನದಲ್ಲಿ ಇರ್ತಾರೆ. ಇಂಥ 6ನೇ 7ನೇ ಗುಣಸ್ಥಾನದ ಮುನಿಗಳಿಗೆ ಉತ್ತಮ ಸುಪಾತ್ರ ಅಂತ ತಿಳ್ಕೊಳ್ಬೇಕು. ತಿಳಿತಾ? ಸ್ವಲ್ಪ ವಿಷಯವನ್ನು ಲಕ್ಷ್ಯದಲ್ಲಿಟ್ಕೊಂಡ್ರಿ ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಭವಿಷ್ಯದ ಜೀವನವನ್ನು ಕೆಡಿಸಿಕೊಳ್ಳಬಾರದಂತಹ ಜ್ಞಾನ ಆಗಿಬಿಡ್ತು ಅಂತಂದರೆ ನಮ್ಮ ಭವಿಷ್ಯವೂ ಕೂಡ ಸುರಕ್ಷಿತವಾಗಿ ಇರ್ತದೆ. ನಮ್ಮ ಭವಿಷ್ಯ ಕೆಡಬಾರದು. ಅಜ್ಞಾನ ಇತ್ತು ಅಂತಂದರೆ ಭವಿಷ್ಯ ಕೆಟ್ಟು ಹೋಗಲಿಕ್ಕೆ ಸಾಧ್ಯ. ಯಾವ ಥರ? ನಾವು ಎಲ್ಲಿ ದಾನವನ್ನು ಕೊಡಬಾರದೋ ಅಲ್ಲಿ ಕೊಡ್ತೇವೆ ಅಂತಂದರೆ ನಮ್ಮ ಭವಿಷ್ಯ ಕೆಟ್ಟು ಹೋಗುತ್ತೆ, ನಮ್ಮ ಗತಿ ಕೆಡ್ತದೆ. ಏಕೆಂದರೆ ಪಾತ್ರರು 3 ಪ್ರಕಾರದವರಾಗಿದ್ದಾರೆ ಅನ್ನುವಂತಹ ವಿಷಯವನ್ನು ಕೇವಲಿ ಭಗವಂತರು ಹೇಳಿದ್ದಾರೆ. ಸುಪಾತ್ರ 3 ಪ್ರಕಾರದವರು 6ನೇ 7ನೇ ಗುಣಸ್ಥಾನದಲ್ಲಿರ್ತಕ್ಕಂತಹ ದಿಗಂಬರ ಮುನಿಗಳು ಉತ್ತಮ ಸುಪಾತ್ರರು ಮತ್ತು ಪ್ರತಿಮಾಧಾರಿಯಾಗಿರ್ತಕ್ಕಂತಹ ಶ್ರಾವಕರು ಸಮ್ಯಕ್ತ್ವ ಸಹಿತ ಇರುವಾಗ, ಸಮ್ಯಕ್ತ್ವ ರಹಿತಲ್ಲ, ಸಮ್ಯಕ್ತ್ವ ರಹಿತ ಪ್ರತಿಮೆಗಳನ್ನೂ ಕೂಡ ಪಾಲಿಸಬಹುದು. ಆದರೆ ಹಾಗೆ ಅಲ್ಲ, ಸಮ್ಯಕ್ ದರ್ಶನ ಇದ್ದು ಪ್ರತಿಮೆಗಳನ್ನೂ ಕೂಡ ಪಾಲಿಸುವವರಾಗಿದ್ದಾರೆ ಅಂತಂದರೆ ಆ ಪ್ರತಿಮಾಧಾರಿ ಶ್ರಾವಕರಿಗೆ ಮಧ್ಯಮ ಸುಪಾತ್ರ ಅಂತ ತಿಳ್ಕೊಳ್ಬೇಕು. ಇವರಿಗೆ ಇರುವಂತಹ ಗುಣಸ್ಥಾನ ಯಾವುದು? ಇವರಿಗೆ 5ನೇ ಗುಣಸ್ಥಾನ ಆಗ್ತದೆ. ಮುನಿಗಳಕ್ಕಿಂತ ಕೆಳಗಿನ ಗುಣಸ್ಥಾನ 5ನೇ ಗುಣಸ್ಥಾನ. ಇನ್ನು ಪ್ರತಿಮಾಧಾರಿಯಾಗಿರ್ತಕ್ಕಂಥ ಶ್ರಾವಕರಕ್ಕಿಂತ ಕೆಳಗಿನ ಗುಣಸ್ಥಾನ ಸಮ್ಯಕ್ ದೃಷ್ಟಿ ಶ್ರಾವಕರ ಗುಣಸ್ಥಾನ. ಸಮ್ಯಕ್ತ್ವವನ್ನು ಪಾಲಿಸುವಂತಹ ಶ್ರಾವಕರಿಗೆ ಪ್ರತಿಮಾ ಇಲ್ಲ, ಸಮ್ಯಕ್ತ್ವ ಇದೆ ಅಂತಂದರೆ ಅವರಿಗೆ ಯಾವ ಗುಣಸ್ಥಾನ? 4ನೆಯ ಗುಣಸ್ಥಾನ. ಇನ್ನು ಸಮ್ಯಕ್ ದರ್ಶನವೂ ಇಲ್ಲ ಮತ್ತು ಯಾವ ಪ್ರತಿಮೆಯೂ ಕೂಡ ಇಲ್ಲ ಅಂತಂದಾಗ ಅಂಥ ಶ್ರಾವಕರಿಗೆ ಇರುವಂತಹ ಗುಣಸ್ಥಾನಗಳು 3: 1ನೆಯ ಗುಣಸ್ಥಾನ, 2ನೆಯ ಗುಣಸ್ಥಾನ ಮತ್ತು 3ನೆಯ ಗುಣಸ್ಥಾನ. ತಿಳಿತಲ್ಲ? ಎಷ್ಟು ಮಾತನ್ನು ಲಕ್ಷ್ಯ ಕೊಟ್ಟು ಕೇಳಿ, ಎಲ್ಲ ಸರಿ ಹೋಗುತ್ತೆ. ನಾವು ಸಮ್ಯಕ್ ದೃಷ್ಟಿಗಳಾಗಿಲ್ಲ ಅನ್ನುವಾಗ ನಮ್ಮ ಆತ್ಮ ಯಾವ ಗುಣಸ್ಥಾನಗಳಲ್ಲಿ ಇರ್ತದೆ? ಹೆಚ್ಚಂದರೆ 3 ಗುಣಸ್ಥಾನಗಳಲ್ಲಿ ಇರಬಹುದು. 1ನೇ ಗುಣಸ್ಥಾನ, ಅದರ ಹೆಸರು ಮಿಥ್ಯಾತ್ವ ಗುಣಸ್ಥಾನ. 2ನೆಯ ಗುಣಸ್ಥಾನ, ಅದರ ಹೆಸರು ಸಾಸಾಧನ ಗುಣಸ್ಥಾನ. ಮತ್ತು 3ನೆಯ ಗುಣಸ್ಥಾನ, ಅದರ ಹೆಸರು ಮಿಶ್ರ ಗುಣಸ್ಥಾನ. ಮಿಶ್ರ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ. 2ನೇದ್ರ ಹೆಸರು ಸಾಸಾಧನ, 1ನೇದರ ಹೆಸರು ಮಿಥ್ಯಾತ್ವ. ನಾವು ಸಮ್ಯಕ್ತ್ವವನ್ನು ಇನ್ನೂ ಧಾರಣೆ ಮಾಡಿಲ್ಲ ಅಂತಂದಾಗ ನಾವು ಇರುವಂತಹ ಗುಣಸ್ಥಾನ ಯಾವುದು ಅನ್ನುವುದನ್ನು ಕಲ್ಪನೆಗೆ ತಂದುಕೊಳ್ಬೇಕು. ಯಾವುದು? 4ನೇಯದನ್ನು ಬಿಟ್ಟು ಕೆಳಗಿನ 3 ಗುಣಸ್ಥಾನಗಳಲ್ಲಿ ಎಲ್ಲಾದರೂ ಒಂದು ಗುಣಸ್ಥಾನದಲ್ಲಿ ನಾವು ಇರಲಿಕ್ಕೆ ಸಾಧ್ಯ. ಆದರೆ 1ನೇ ಗುಣಸ್ಥಾನದಲ್ಲಿಯೇ ಹೆಚ್ಚಿಂದ ಹೆಚ್ಚು ಜೀವ ಇರಲಿಕ್ಕೆ ಸಾಧ್ಯ. 2ನೇ ಗುಣಸ್ಥಾನದಲ್ಲಿ ಹೆಚ್ಚು ಕಾಲ ಇರಲಿಕ್ಕೆ ಸಾಧ್ಯವಿಲ್ಲ ಮತ್ತು 3ನೇ ಗುಣಸ್ಥಾನದಲ್ಲೂ ಕೂಡ ಹೆಚ್ಚು ಕಾಲ ಉಳಿಯಲಿಕ್ಕೆ ಸಾಧ್ಯವಿಲ್ಲ. 2ನೇ ಗುಣಸ್ಥಾನದ ಕಾಲ ಎಷ್ಟು ಅಂತಂದರೆ ಹೆಚ್ಚಿಂದ ಹೆಚ್ಚು ಕೇವಲಿ ಭಗವಂತರು ಹೇಳಿರುವಂತೆ ಹೆಚ್ಚಿಂದ ಹೆಚ್ಚು 6 ಆವಲಿ ಕಾಲ ಅಂತ ಹೇಳ್ತಾರೆ. 1 ಸೆಕೆಂಡಿನಲ್ಲಿ ಅಸಂಖ್ಯಾತ ಆವಲಿಗಳಿರ್ತವೆ. ಅದರಲ್ಲಿಯೇ ಎಷ್ಟು ಆವಲಿ ಕಾಲ? 6 ಆವಲಿ ಕಾಲ ಅಂತಂದರೆ ಬಹಳ ಚಿಕ್ಕದಾದ ಸಮಯ ಆಯಿತು.
ಅಂದರೆ ಅಷ್ಟೇ ಸಮಯ ಎರಡನೇ ಗುಣಸ್ಥಾನದಲ್ಲಿ ನಾವು ಉಳಿಯಲಿಕ್ಕೆ ಸಾಧ್ಯ. ಇನ್ನು ಇಲ್ಲಿ ಹೆಚ್ಚಿಂದ ಹೆಚ್ಚು 6 ಆವಲಿ ಕಾಲ ನಾವು ಇದ್ದುಕೊಂಡು ಹೋಗ್ತೇವೆ ಅಂತಂದರೆ ಎಲ್ಲಿ ಹೋಗ್ತೇವೆ? ನಿಯಮದಿಂದ 1ನೇ ಗುಣಸ್ಥಾನಕ್ಕೆ ಹೋಗ್ತೇವೆ. ಮತ್ತು ಈ 2ನೇ ಗುಣಸ್ಥಾನ ಯಾವ ಸಮಯದಲ್ಲಿ ಆಗ್ತದೆ ಅಂತಂದರೆ, ಯಾವ ಭವ್ಯ ಜೀವಿಗಳಿಗೆ ಅಂದರೆ ಶ್ರಾವಕರಿಗೆ, 4 ಗತಿಯ ಜೀವಿಗಳನ್ನು ನಾವು ತಕ್ಕೊಳ್ಬಹುದು, ಯಾವ ಜೀವಿಗಳಿಗೆ ಸಮ್ಯಕ್ ದರ್ಶನ ಆಗಿದೆಯೋ, 4ನೇ ಗುಣಸ್ಥಾನ ಆಗಿ ಹೋಗಿದೆಯೋ ಅಂಥ ಸಮ್ಯಕ್ ದೃಷ್ಟಿ ಭವ್ಯ ಜೀವಿಗಳ ಸಮ್ಯಕ್ತ್ವ ಯಾವುದೇ ಕಾರಣದಿಂದ ನಾಶವಾಯಿತು ಅಂತಂದಾಗ ಆ 4ನೇ ಗುಣಸ್ಥಾನದಿಂದ ಚ್ಯುತಿಯನ್ನು ಹೊಂದಿ ಅಲ್ಲಿಂದ ಪತನ ಮಾಡಿಕೊಂಡು 2ನೇ ಗುಣಸ್ಥಾನಕ್ಕೆ ಬರ್ತಾರೆ. 2ನೇ ಗುಣಸ್ಥಾನದಲ್ಲಿ ಬಂದಂತಹ ಈ ಜೀವಗಳಿಗೆ ಇಲ್ಲಿ ಹೆಚ್ಚು ಕಾಲ ಉಳಿಯಲಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟು ಕಾಲ ಉಳಿಯಬಹುದು? ಕೇವಲ 6 ಆವಲಿ ಕಾಲ ಮಾತ್ರ ಇಲ್ಲಿ ಉಳಿತಾರೆ. ಅನಂತರ ಯಾಕೆಂದರೆ ಮೇಲಿಂದ ಕೆಳಗೆ ಬರ್ತಾ ಇದ್ದಾನೆ ಜೀವ, ಸಮ್ಯಕ್ತವನ್ನು ನಾಶ ಮಾಡಿಕೊಂಡು 2ನೇ ಗುಣಸ್ಥಾನಕ್ಕೆ ಬಂದು 6 ಆವಲಿ ಕಾಲ ಇಲ್ಲಿ ಕಳೆದ ನಂತರ ನಿಯಮದಿಂದ 1ನೇ ಗುಣಸ್ಥಾನಕ್ಕೆ ಬಂದು ನಿಂತುಕೊಳ್ತಾನೆ. ಇನ್ನು 1ನೇ ಗುಣಸ್ಥಾನಕ್ಕಿಂತ ಕೆಳಗಿನ ಗುಣಸ್ಥಾನ ಇವೆ ಏನು? ಇಲ್ಲ. ಇನ್ನು ಈ 1ನೇ ಗುಣಸ್ಥಾನಕ್ಕೆ ಬಂದ ನಂತರ ಇಲ್ಲಿ ಎಷ್ಟು ಸಮಯದವರೆಗೆ ಕಾಲ ಕಳೆಯಬಹುದು ಅಂತಂದರೆ, ಎಷ್ಟು ಬೇಕಾದರೂ ಅಷ್ಟು. ಇಡೀ ಜೀವನ ಕಳೆಯಬೇಕಂತಂದ್ರೂ ಕೂಡ ಇಲ್ಲಿ ಇರ್ಬೋದು. ಬೇಡ ಅಂತರ್ಮುಹೂರ್ತ ಕಾಲ ಎದ್ದುಕೊಂಡು ಮತ್ತೆ ಪುನಃ 4ನೇ ಗುಣಸ್ಥಾನಕ್ಕೆ ಹೋಗೋಣ ಅನ್ನುವಂತಹ ಪುರುಷಾರ್ಥ ಆಯಿತು ಅಂತಂದರೆ 4ನೇ ಗುಣಸ್ಥಾನಕ್ಕೂ ಹೋಗಬಹುದು. 4ನೇ ಗುಣಸ್ಥಾನಕ್ಕೂ ಹೋಗಬಹುದು. ಅಂತರ್ಮುಹೂರ್ತ ಕಾಲ ಇದ್ದುಕೊಂಡು ಮಿಥ್ಯಾತ್ವ ಗುಣಸ್ಥಾನದಲ್ಲಿ 4ನೇ ಗುಣಸ್ಥಾನಕ್ಕೆ ಮತ್ತೆ ಮರಳಿ ಬರಬಹುದು. ಸಮ್ಯಕ್ ದರ್ಶನ ಪುನಃ ಆಗಲಿಲ್ಲ ಅಂತಂದರೆ ಆ ಜೀವ 1ನೇ ಗುಣಸ್ಥಾನದಲ್ಲಿ ಸಂಪೂರ್ಣ ಜೀವನವನ್ನು ಕಳೆದು ಅದೇ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಂಡ ಅಂತಂದರೆ ಯಾವ ಮರಣ ಆಗ್ತದೆ? ಯಾವ ಮರಣ ಆಗ್ತದೆ? ಬಾಲ ಮರಣ. ಬಾಲ ಮರಣ. 1ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದರೆ ಅದು ಬಾಲ ಮರಣ. ಅಂತರ್ಮುಹೂರ್ತ ಇದ್ದುಕೊಂಡು ಅಲ್ಲಿ 1ನೇ ಗುಣಸ್ಥಾನದಲ್ಲಿ ಪುನಃ 4ನೇ ಗುಣಸ್ಥಾನಕ್ಕೆ ಹೋದ, ಪುನಃ ಮಿಥ್ಯಾತ್ವದ ವಿಸರ್ಜನೆಯನ್ನು ಮಾಡಿ ತನ್ನ ಆಚಾರ ವಿಚಾರಗಳನ್ನೆಲ್ಲ ಸುಧಾರಿಸಿಕೊಂಡು ನಿಜವಾದ ದೇವ ಗುರು ಶಾಸ್ತ್ರದ ನಂಬಿಕೆಯನ್ನು ಪುನಃ ಪ್ರಾಪ್ತ ಮಾಡಿಕೊಂಡು ಆತ್ಮ ಕಲ್ಯಾಣದತ್ತ ಸಾಗಿದ ಮತ್ತು ಯಾವುದೇ ಪ್ರಕಾರದ ಭೌತಿಕ ಸುಖಗಳ ಅಪೇಕ್ಷೆಯಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದನ್ನು ತ್ಯಾಗ ಮಾಡಿದ ಅಂತಂದರೆ ಮತ್ತು ಆತ್ಮ ಕಲ್ಯಾಣಕ್ಕಾಗಿಯೇ ಈ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಅಂತಂದರೆ 4ನೇ ಗುಣಸ್ಥಾನದಲ್ಲಿ ಪುನಃ ತಾನು ತನ್ನ ಸ್ಥಿತೀಕರಣವನ್ನು ಮಾಡಿಕೊಂಡು ಅಲ್ಲಿಯೇ ಉಳಿದುಕೊಳ್ಳಬಹುದು. ಮತ್ತು ಹೀಗೆ ಉಳಿದುಕೊಂಡು ಆ ಸಮ್ಯಕ್ತವನ್ನು ಪುನಃ ನಾಶ ಮಾಡಿಕೊಳ್ಳದೆ ಆ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಳ್ತಾನೆ ಅಂತಂದರೆ ಆ ಗುಣಸ್ಥಾನದ ಮರಣಕ್ಕೆ ಏನನ್ನಬೇಕು? ಬಾಲ ಮರಣ. ಎಲ್ಲ ಬಾಯ್ಪಾಟ್ ಆಗಿ ಹೋಯಿತು. ಪ್ರವಚನ ಕೇಳಿ 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 ಎಷ್ಟೋ ಸಲ ಬಂತಲ್ಲ. ಎಷ್ಟು ಮಹತ್ವಪೂರ್ಣ ಇದೆ ನೋಡಿ. ಈ ವಿಷಯಗಳನ್ನು ಎಂದೂ ಕೇಳದಂತಹ ವಿಷಯಗಳಿವೆ, ಎಂದೂ ಚಿಂತನೆ ಮಾಡಿಲ್ಲ ಅನ್ನುವಂಥ ವಿಷಯಗಳು ಶಾಸ್ತ್ರದಲ್ಲಿ ಇವೆ. ಆದರೆ ನಾವು ಎಂದೂ ಕೂಡ ಓದಿಲ್ಲ, ಕೇಳಿಲ್ಲ, ಯಾರೂ ಕೂಡ ಇದರ ಬಗ್ಗೆ ಉಪದೇಶ ಮಾಡಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಭಗವಂತರೇನೋ ಆತ್ಮ ಕಲ್ಯಾಣದ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ನಾವು ಆತ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನುವಂತಹ ಇಚ್ಛಾಶಕ್ತಿಯನ್ನು ಹೊಂದಿದವರೂ ಆಗಿರ್ತೇವೆ. ಆದರೆ ಆ ಇಚ್ಛಾಶಕ್ತಿಗೆ ಒಂದು ಸನ್ಮಾರ್ಗ, ಒಂದು ಉಪದೇಶ, ಒಂದು ಬೋಧೆ ಸಿಗಬೇಕು ಅಂತಂದರೆ ಅದು ಸಿಕ್ಕಿದರೆ ನಾವು ಭಾಗ್ಯವಂತರು. ಸಿಗಲಿಲ್ಲ ಅಂತಂದರೆ ನಮ್ಮ ಇಚ್ಛಾಶಕ್ತಿ ಅದು ಸದುಪಯೋಗದಲ್ಲಿ ಆಗದೆ ಹೊರತು ಎಲ್ಲಿ ಆಗ್ತದೆ? ದುರುಪಯೋಗ ಆಗಿಬಿಡುತ್ತೆ. ಇಂಥ ದುರುಪಯೋಗ ಆದಾಗ ನಮ್ಮ ಇಚ್ಛಾಶಕ್ತಿಗೆ ಏನು ಬೆಲೆ ಇದೆ?
ಜ್ಞಾನ ಇಲ್ಲ ಅಂತಂದರೆ ನಮ್ಮ ಇಚ್ಛಾಶಕ್ತಿಗೆ ಯಾವ ಬೆಲೆನೂ ಕೂಡ ಇಲ್ಲ. ಇನ್ನು ಆ ಇಚ್ಛಾಶಕ್ತಿಗೆ ಒಂದು ಸತ್ಸಂಗ ದೊರೆಯಿತು. ಸತ್ಸಂಗ ದೊರೆತಾಗ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದೆಲ್ಲ ಗೊತ್ತಾಯಿತು. ಗೊತ್ತಾದ ನಂತರ ನಾವು ಜಿನವಾಣಿಯ ಸ್ವಾಧ್ಯಾಯವನ್ನು ಮಾಡಿ ಇನ್ನಿಷ್ಟು ಆ ಜ್ಞಾನವನ್ನು ದೃಢಪಡಿಸಿಕೊಳ್ತೇವೆ ಅಂತಂದರೆ ಆ ದೃಢತೆಯಿಂದ ನಮ್ಮ ಸಮ್ಯಕ್ತ್ವ ಅತ್ಯಂತ ದೃಢ ಆಗುತ್ತೆ. ಆ ದೃಢ ಸಮ್ಯಕ್ತ್ವ ಎಂದೂ ನಾಶವಾಗದೇ ಇರಬಹುದು. ಸಮ್ಯಕ್ತ್ವವನ್ನು ದೃಢಪಡಿಸಿಕೊಳ್ಳಬೇಕು. ಮೊದಲನೆಯ ಕರ್ತವ್ಯ, ನಮ್ಮದೆಲ್ಲರದ್ದು ಮೊದಲನೆಯ ಕರ್ತವ್ಯ ಸಮ್ಯಕ್ತ್ವ ದೃಢವಾಗಿರಬೇಕು. ಸಮ್ಯಕ್ತ್ವಕ್ಕೆ ಇರುವಂತಹ ದೋಷಗಳು 25 ಅಂತ ಹೇಳಿದ್ದಾರೆ. ಎಷ್ಟು? 25 ದೋಷಗಳಿವೆ. ಸಮ್ಯಕ್ತ್ವದ 25 ದೋಷಗಳು. ನಮ್ಮ ಸಮ್ಯಕ್ತ್ವ ಧರ್ಮ ಸಮ್ಯಕ್ ದರ್ಶನ ದೃಢವಾಗಿ ಇದ್ದು ನಮಗೆ ಬಾಲಮರಣ ಸಮ್ಯಕ್ತ್ವ ಸಹಿತ ಮರಣ ಆದರೂ ಕೂಡ ಅದರೊಳಗೆ ಎಷ್ಟು ಲಾಭ ಇದೆ ನೋಡಿ. ಒಂದು ವೇಳೆ ನಮಗೆ ನರಕಾಯು ಮೊದಲೇ ಕಟ್ಟಿತ್ತು, ಆಮೇಲೆ ಸಮ್ಯಕ್ ದೃಷ್ಟಿ ಆಗಿದ್ದೇವೆ, ಕಟ್ಟಿದ ನಂತರ ನರಕಾಯು ಕಟ್ಟಿದ ನಂತರ ಸಮ್ಯಕ್ತ್ವ ಪ್ರಾಪ್ತ ಆಗಿದೆ ಅಂತಂದ್ರೂ ಕೂಡ ನಾವು 1ನೇ ನರಕಕ್ಕಿಂತ ಕೆಳಗಿನ ನರಕದಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯವಿಲ್ಲ. ಇದು ಸಮ್ಯಕ್ತ್ವದ ಮಹಿಮೆ, ಇದು ಸಮ್ಯಕ್ತ್ವದ ಶಕ್ತಿ. ಅದಕ್ಕೆ ಅಂತ ಹೇಳ್ತಾರಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿಕೊಳ್ತೇವೆ ಅಂತಂದರೆ, ಸಮ್ಯಕ್ತ್ವ ಧರ್ಮವನ್ನು ನಾವು ನಮ್ಮ ಆತ್ಮ ರಕ್ಷಿಸಿಕೊಳ್ತದೆ ಅಂತಂದರೆ ಆ ಧರ್ಮವೂ ಕೂಡ ತನ್ನ ಶಕ್ತಿಯಿಂದ ಈ ಆತ್ಮನಿಗೆ ಅಧಿಕವಾದ ದುಃಖ 2ನೇ 3ನೇ 4ನೇ 5ನೇ 6ನೇ 7ನೇ ನರಕಗಳಲ್ಲಿ ಆಗುವಂಥ ಅತ್ಯಂತ ಅಧಿಕವಾದ ದುಃಖವನ್ನು ಉತ್ಪನ್ನ ಆಗಲಿಕ್ಕೆ ಬಿಡುವುದಿಲ್ಲ. ಹೋಗುವ ದಾರಿ ಕಟ್ಟಾಯಿತು. ಯಾರು ರಕ್ಷಿಸಿದ್ರು? 2ನೆಯ ನರಕದಲ್ಲಿ ಹೋಗಬಾರ್ದು ಅನ್ನುವಂಥದ್ದನ್ನು ಯಾರು ರಕ್ಷಣೆ ಮಾಡಿದರು? ಸಮ್ಯಕ್ ದರ್ಶನ ಧರ್ಮ. 3ನೇ ನರಕಕ್ಕೆ ಹೋಗಲಿಲ್ಲ, 4ನೇ ನರಕಕ್ಕೂ ಹೋಗಲಿಲ್ಲ, ಮುಂದಿನ ನರಕಗಳಲ್ಲಿ ಹೋಗುವಂತಹ ಶಕ್ತಿ ಇದ್ದರೂ ಕೂಡ ಹೋಗಲಿಲ್ಲ ಆತ್ಮ. ಯಾವ ಶಕ್ತಿಯಿಂದ? ಈ ಧರ್ಮದ ಶಕ್ತಿಯಿಂದ, ಈ ಸಮ್ಯಕ್ತ್ವದ ಶಕ್ತಿಯಿಂದ. ಈ ಸಮ್ಯಕ್ತ್ವವನ್ನು ಎಷ್ಟು ದೋಷಗಳಿಂದ ರಹಿತವಾಗಿ ನಾವು ಪಾಲನೆ ಮಾಡಬೇಕು ಅಂತಂದರೆ 25 ದೋಷಗಳನ್ನು ಹಚ್ಚಬಾರದು. ಎಷ್ಟು ದೋಷಗಳು? ಈ 25 ದೋಷಗಳನ್ನು ತಿಳಿದುಕೊಳ್ಳಬೇಕು ಅಥವಾ ತಿಳಿದುಕೊಳ್ಳಬಾರದು? ಇವು ಹತ್ತುತ್ತವೆ. ಇದರಿಂದ ಸಮ್ಯಕ್ತ್ವದ ಘಾತ ಆಗ್ತದೆ, ಆಗುವಂಥ ಪರಿಸ್ಥಿತಿ ಇದೆ ಅನ್ನುವಾಗ 25 ದೋಷಗಳಿಂದ ನಾವು ಸಾವಧಾನವಾಗಿರಬೇಕೋ ಆಗಿರಬಾರ್ದು? ಆಗಿರಬೇಕಲ್ಲ. ಅದಕ್ಕಾಗಿ ಈ ದೋಷಗಳ ಅಧ್ಯಯನ ಮಾಡಬೇಕೋ ಮಾಡಬಾರ್ದು? ಎಂಥ ಕಾಲದಲ್ಲಿ ಈ ದೋಷಗಳು ಹತ್ತಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮೊದಲೇ ತಿಳಿದುಕೊಳ್ಳಬೇಕೋ ಕೊಳ್ಳಬಾರ್ದು? ಮೊದಲೇ ತಿಳಿದುಕೊಂಡಿದ್ದರೆ ನಾವು ಅವುಗಳ ಜ್ಞಾನ ಇರುವುದರಿಂದ ಆ ದೋಷದಿಂದ ಉಳಿಯಬಹುದು, ನಮ್ಮನ್ನು ರಕ್ಷಿಸಿಕೊಳ್ಳಬಹುದು, ನಮ್ಮ ಧರ್ಮ ನಿರ್ದೋಷವಾಗಿ ಇರಬಹುದು. ಅದಕ್ಕಾಗಿ ನಾವು ತಿಳಿದುಕೊಳ್ಳೋಣ, 25 ಮಲದೋಷಗಳಿಂದ ರಹಿತವಾದ ನಮ್ಮ ಸಮ್ಯಕ್ತ್ವ ಧರ್ಮ, ಆ ಸಮ್ಯಕ್ತ್ವ ಶಕ್ತಿ, ಆತ್ಮಶಕ್ತಿ, ಆತ್ಮಬಲ ಅನ್ನತಕ್ಕಂಥದ್ದು ಹೇಗಿರ್ತದೆ ಮತ್ತು ಆ ಸಮ್ಯಕ್ತ್ವದ ಪ್ರಭಾವದಿಂದ ನಮಗೆ ಏನೇನು ಲಾಭ ಇದೆ ಅಂತಂದರೆ, ಇನ್ನೊಂದು ಹೇಳಬೇಕು, ಸಮ್ಯಕ್ತ್ವದ ಜೊತೆಯಲ್ಲಿ ಚಾರಿತ್ರ ಧರ್ಮ ನಮ್ಮ ಬದುಕಿಗೆ ಬಂತು ಅಂತಂದರೆ ಕಡಿಮೆಯಿಂದ ಕಡಿಮೆ 3 ಭವಗಳಲ್ಲಿ ನಾವು ಮುಕ್ತಿಯನ್ನು ಪಡಿತೇವೆ, ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ. ಆದರೆ ಇಂಥ ಒಂದು ಸಂಯಮ ಧರ್ಮ ನಮ್ಮ ಬದುಕಿಗೆ ಬರದಿದ್ದರೂ ಕೂಡ ಸಮ್ಯಕ್ತ್ವ ಧರ್ಮವೂ ಕೂಡ ನಮ್ಮ ಮೇಲೆ ದೊಡ್ಡ ಉಪಕಾರವನ್ನು ಮಾಡಲಿಕ್ಕೆ ಶಕ್ಯತೆ ಇದೆ. ಏನು ಅಂತಂದರೆ, ಸಮ್ಯಕ್ತ್ವ ಒಂದು ಸಲ ಯಾವ ಜೀವಿಗೆ ಪ್ರಾಪ್ತವಾಗ್ತದೆಯೋ, ಒಂದೇ ಒಂದು ಸಲ ಸ್ಪರ್ಶ ಮಾಡಿ ಮತ್ತೆ ಮಿಥ್ಯಾತ್ವಕ್ಕೆ ಹೋದರೂ ಅಡ್ಡಿ ಇಲ್ಲ. ಆದರೆ ಒಂದೇ ಒಂದು ಸಲ ಈ ಸಮ್ಯಕ್ತ್ವ ಧರ್ಮದ ಸ್ಪರ್ಶವನ್ನು ಮಾಡಿ ಯಾವ ಭವ್ಯಾತ್ಮ ಪುನಃ ಮಿಥ್ಯಾತ್ವದ ಗುಣಸ್ಥಾನಕ್ಕೆ ಹೋಗ್ತಾನೋ ಅಂಥ ಜೀವಿಗೆ ಟಿಕೆಟ್ ಸಿಕ್ಕು ಹೋಗಿರ್ತದೆ.
ಯಾವ ಟಿಕೆಟು? ಮೋಕ್ಷದ ಟಿಕೆಟು. ಎಂಥ ಟಿಕೆಟು? ಅದರಲ್ಲಿ ಏನು ಬರೆದಿರ್ತದೆ ಅಂತಂದರೆ, ಆ ಟಿಕೆಟ್ನಲ್ಲಿ ಹೇಳ್ತಾರೆ, ಈ ಜೀವ ಒಂದು ಸಲ ಸಮ್ಯಕ್ತ್ವದ ಪುರುಷಾರ್ಥವನ್ನು ಪ್ರಾಪ್ತ ಮಾಡಿಕೊಂಡು ಸ್ಪರ್ಶ ಮಾಡಿಕೊಂಡು ಪುನಃ ಮಿಥ್ಯಾತ್ವಕ್ಕೆ ಬಂದಿದ್ದಾನೆ. ಅಥವಾ ಬರದೇ ಇರಲಿ, ಈ ಜೀವ ಈ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡ ಮಾತ್ರಕ್ಕೆ ಅರ್ಧ ಪುದ್ಗಲ ಪರಾವರ್ತನ ಕಾಲದ ಮಧ್ಯದಲ್ಲಿ ಈ ಜೀವಿಗೆ ಮೋಕ್ಷಕ್ಕೆ ಹೋಗತಕ್ಕಂತಹ ಟಿಕೆಟು ಸಿಕ್ಕೋಗಿದೆ. ಏನಿದು ಅರ್ಧ ಪುದ್ಗಲ್ ಪರಾವರ್ತನ? ತಿಳ್ಕೊಳ್ಳೋಣ, ಇದನ್ನೂ ತಿಳ್ಕೊಳ್ಳೋಣ. ಅರ್ಧ ಪುದ್ಗಲ ಪರಾವರ್ತನ ಕಾಲ ಅಂತಂದರೆ ಸಕ್ಷಯ ಅನಂತ ಕಾಲ. ಅನಂತ ಕಾಲ ಅನ್ನುವಂಥದ್ದು ಎರಡು ಪ್ರಕಾರದ್ದು. ಒಂದು ಸಕ್ಷಯ ಅನಂತ ಕಾಲ, ಇನ್ನೊಂದು ಅಕ್ಷಯ ಅನಂತ ಕಾಲ. ಅಕ್ಷಯ ಅನಂತ ಕಾಲ ಅಂದರೆ ಆ ಯಾವ ಕಾಲಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ ಮತ್ತು ಮಧ್ಯವೂ ಇಲ್ಲ. ಅದನ್ನು ಎಣಿಸಲಿಕ್ಕೆ ಸಾಧ್ಯತೆಯೇನು? ಅದರ ಗಣನೆ ಆಗಬಹುದೇನು? ಇಲ್ಲ. ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ ಅಂದ ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಅಂದರೆ ಅಕ್ಷಯ ಅನಂತ ಕಾಲ ಅನ್ನುವಂಥದ್ದು ಯಾವಾಗಲೂ ಜೀವಿ ಸಂಸಾರದಲ್ಲಿಯೇ ಇರುವಂತಹ ಕಾಲ. ಮತ್ತು ಸಕ್ಷಯ ಅನಂತ ಕಾಲ ಅಂದರೆ ಅರ್ಧ ಪುದ್ಗಲ ಪರಾವರ್ತನ ಕಾಲ. ಎರಡೂ ಒಂದೇ. ಸಕ್ಷಯ ಅನಂತ ಕಾಲ ಮತ್ತು ಅರ್ಧ ಪುದ್ಗಲ ಪರಾವರ್ತನ ಕಾಲ ಎರಡೂ ಒಂದೇ ಅರ್ಥವುಳ್ಳ ಶಬ್ದಗಳು. ಅರ್ಧ ಪುದ್ಗಲ ಪರಾವರ್ತನ ಕಾಲ ಅಂದರೆ ಸಕ್ಷಯ ಕಾಲ. ಈ ಸಕ್ಷಯ ಕಾಲ ಅಂತಂದರೆ ಯಾವಾಗಿನಿಂದ ಜೀವ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ತಾನೋ ಆ ಸಮಯದಿಂದ ಸಕ್ಷಯ ಅನಂತ ಕಾಲವನ್ನು ಉಳಿಸಿಕೊಂಡು ಅಷ್ಟೇ ಸಂಸಾರದಲ್ಲಿ ಜೀವಿಸ್ತಾನೆ. ನಂತರ ನಿಯಮದಿಂದ ಸಂಸಾರದಿಂದ ಮುಕ್ತನಾಗ್ತಾನೆ ಅನ್ನುವಂಥದ್ದು ನಿಯಮ ಇದೆ. ಇದನ್ನು ಕೇವಲಿ ಭಗವಂತರು ಹೇಳಿದ್ದಾರೆ ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು? ಯಾರ ಕಲ್ಯಾಣಕ್ಕಾಗಿ ಹೇಳಿದ್ದಾರೆ? ನಮ್ಮ ಕಲ್ಯಾಣಕ್ಕಾಗಿ ಹೇಳಿದ್ದಾರೆ. ಇನ್ನು ಒಂದು ಉದಾಹರಣೆಯ ಮೂಲಕ ಆ ಸಕ್ಷಯ ಕಾಲವನ್ನು ನಾವು ಕಲ್ಪನೆಗೆ ತಂದುಕೊಂಡು ತಿಳ್ಕೊಳ್ಳೋಣ. ಸಕ್ಷಯ ಅನಂತ ಕಾಲ ಅಂದರೆ ಎಷ್ಟು? ಈ ಜಗತ್ತಿನಲ್ಲಿ ಎಷ್ಟು ಸಮುದ್ರಗಳ ಸಮುದ್ರಗಳ ನೀರು ಇದೆಯೋ, ಎಷ್ಟು ಸಮುದ್ರಗಳಿವೆ? 7 ಅಲ್ಲ? ಜಗತ್ತಿನ ಸಮುದ್ರಗಳ ಸಂಖ್ಯೆ ಎಷ್ಟು? 7. ಪೆಸಿಫಿಕ್ ಮಹಾಸಮುದ್ರ, ಅರಬ್ಬಿ ಸಮುದ್ರ, ಇಂಥ ಎಲ್ಲ ದೇಶದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಮುದ್ರಗಳ ಹೆಸರು ಬೇರೆ ಬೇರೆಯಾಗಿದೆ. 7 ಸಮುದ್ರಗಳಿವೆ ಅಂತ ಇಟ್ಕೊಳ್ಳಿ. 7 ಸಮುದ್ರಗಳ ನೀರನ್ನು ಮುಂದೆ ನೋಡಿ, ಇಷ್ಟೊಂದು ಜಲರಾಶಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಆ ಜಲರಾಶಿಯಲ್ಲಿಂದ ನಾವು ಒಂದು ಬೊಗಸೆಯಷ್ಟು ನೀರನ್ನು ಕೈಯಲ್ಲಿ ತಕ್ಕೊಳ್ಳೋಣ ಮತ್ತು ಆ ಜಲರಾಶಿಯೊಂದಿಗೆ ಇದರ ತುಲನೆಯನ್ನು ಮಾಡೋಣ. ಎಷ್ಟು ಫರಕಿದೆ? ಬಹಳ ಫರಕಿದೆಯಲ್ಲ. ಒಂದು ಬೊಗಸೆ ನೀರು ಎಲ್ಲಿ ಮತ್ತು ಆ ಜಲರಾಶಿಯಲ್ಲಿ ಒಂದು ಬೊಗಸೆ ನೀರಷ್ಟು ಇದು ಸಕ್ಷಯ ಅನಂತ ಕಾಲ ಅಂತ ಅನಿಸಿಕೊಂಡರೆ ಆ ಜಲರಾಶಿ ಅಕ್ಷಯ ಅನಂತ ಕಾಲ ಅಂತ ಅನಿಸಿಕೊಳ್ಳುತ್ತೆ. ತಿಳಿತಲ್ಲ? ಉದಾಹರಣೆ ತಲೆಯೊಳಗೆ ಬಂತಲ್ಲ? ಆ ಜಲರಾಶಿ 7 ಸಮುದ್ರಗಳ ಜಲರಾಶಿ ಅದು ಅಕ್ಷಯ ಅನಂತ ಅಂತ ಇಟ್ಕೊಳ್ಳಿ. ಅವುಗಳ ಒಂದೊಂದು ಹನಿಯನ್ನು ಎಣಿಸಲಿಕ್ಕೆ ಆಗೋಲ್ಲ. ಆದರೆ ಒಂದು ಬೊಗಸೆಯಲ್ಲಿರ್ತಕ್ಕಂತಹ ನೀರಿನ ಹನಿಯನ್ನು ಎನಿಸಬಹುದು ಅಥವಾ ಇಲ್ಲ? ಎನಿಸಬಹುದು. ಈ ಬೊಗಸೆಯಲ್ಲಿ ಇರುವಂತಹ ನೀರಿಗೆ ಸಕ್ಷಯ ಅನಂತ ಕಾಲ ಅಂತ ತಿಳ್ಕೊಳ್ಳಿ. ಸೂಕ್ಷ್ಮಾತಿ ಸೂಕ್ಷ್ಮ ಜಲಕಣವನ್ನು ಎನಿಸಿದರೂ ಕೂಡ ಅದು ಸಕ್ಷಯ ಅನಂತ ಕಾಲ. ಇನ್ನು ಇಷ್ಟು ನೀರು ಇದು ಸಕ್ಷಯ ಅನಂತ ಕಾಲ. ಇಷ್ಟೇ ಸಂಸಾರ ಕಾಲವನ್ನು ಉಳಿಸಿದ್ದು ಯಾವುದು? ಯಾವ ಧರ್ಮ ನಮಗೆ ಉಳಿಸಿದ್ದೆ? ಸಮ್ಯಕ್ತ್ವ ಧರ್ಮ.
ಇಷ್ಟೇ ಸಂಸಾರ ಕಾಲವನ್ನು ಉಳಿಸಿತು. ಈ ಸಮ್ಯಕ್ತ್ವ ಆಗುವಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಸಂಸಾರ ಕಾಲ ಎಷ್ಟಿತ್ತು? ನಮ್ಮ ಆತ್ಮನಿಗೆ 7 ಸಮುದ್ರದಷ್ಟು. ಇನ್ನು ಅದೆಲ್ಲ ಹೋಗಿ ಇಷ್ಟು ಉಳಿಯಿತಂದ ಮೇಲೆ ಇದು ಸಮ್ಯಕ್ತ್ವದ ಕೊಡುಗೆ. ಇದು ಸಮ್ಯಕ್ತ್ವದ ಕೊಡುಗೆ. ಇನ್ನು ಚಾರಿತ್ರ ನಮ್ಮ ಜೀವನಕ್ಕೆ ಬಂತು ಅಂತಂದರೆ ಅದರ ಅದರ ಕೊಡುಗೆ ಎಷ್ಟಿದೆ ಏನು ಅನ್ನುವಂಥದ್ದನ್ನು ಕೂಡ ಉದಾಹರಣಾತ್ಮಕವಾಗಿ ನಾವು ತಿಳ್ಕೊಳ್ಳೋಣ. ಇನ್ನು ಆ ಬೊಗಸೆಯಲ್ಲಿ ಎಷ್ಟೋ ಹನಿಗಳಿರಬಹುದು. ಅದರಲ್ಲಿಂದ 8 ಹನಿ ನೀರನ್ನು ತೆಗೆದು ಬೇರೆ ಕಡೆಗೆ ಇಡೋಣ. ನಮ್ಮ ಸಂಸಾರ ಕಾಲ ಅಷ್ಟು ಉಳಿಯಿತು. ಈ ಕೊಡುಗೆ ಯಾವ ಥರದ್ದು? ಇದು ಪ್ರತಿಮಾಧಾರಿಯಾಗುವಂತಹ, ಪ್ರತಿಮಾಧಾರಿ ಶ್ರಾವಕರಿಗೆ ಇರುವಂತಹ ಚಾರಿತ್ರ ಧರ್ಮದ ಕೊಡುಗೆ. ಜೀವನಕ್ಕೆ ಚಾರಿತ್ರ ಬಂತು ಅಂತಾರೆ 3 ಭವಗಳು, 3 ಹನಿ. ಬೊಗಸೆಯಲ್ಲಿರ್ತಕ್ಕಂತಹ 3 ಹನಿ ನೀರ, ಹೆಚ್ಚಿಂದ ಹೆಚ್ಚು 8 ಹನಿ ನೀರ ಅಂದರೆ 8 ಭವ ಉಳಿದಿವೆ. ಒಂದು ಇಲ್ಲಂತಂದರೆ 3 ಭವಗಳು ಉಳಿದಿವೆ. ಮಧ್ಯಮವಾಗಿ ಉಳಿದುಕೊಂಡರೆ 4, 5, 6 ಅಂತ ತಿಳ್ಕೊಳ್ಳಿ. ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿಯೇ ನಾವು ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಇಚ್ಛಾಶಕ್ತಿಯನ್ನು ನಾವು ನಮ್ಮ ಆತ್ಮನಲ್ಲಿ ಜಾಗೃತ ಮಾಡಿಕೊಳ್ಳುತ್ತೇವೆ ಅಂದ ಮೇಲೆ ಇದು ಪಂಚಮ ಕಾಲದಲ್ಲಿಯೂ ಕೂಡ ಸಾಧ್ಯತೆ ಇದೆಯೋ ಅಥವಾ ಇಲ್ಲ? ಇದೆ ಅಲ್ಲ? ಇದೆ. ಅದಕ್ಕಾಗಿ ಇಂದಿನ ಪ್ರವಚನ ಇದೇ ಒಂದು ಕಾರಣದಿಂದ ಇದೆ. 8 ಭವಗಳಲ್ಲಿ ಮೋಕ್ಷ ಬೇಕೋ, ಮಧ್ಯಮ 4, 5 ಭವಗಳಲ್ಲಿ ಮೋಕ್ಷ ಬೇಕೋ, 3 ಭವಗಳಲ್ಲಿ ಮೋಕ್ಷ ಬೇಕೋ, ಎಷ್ಟು ಭವಗಳಲ್ಲಿ ಮೋಕ್ಷ ಬೇಕು ಅನ್ನುವಂತಹ ಇಚ್ಛಾಶಕ್ತಿ ನಮಗೆ ಬೇಕು. ಆ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿಕೊಂಡು ನಾವು ಕನಿಷ್ಠ ಪಕ್ಷ 11 ಪ್ರತಿಮೆಗಳಲ್ಲಿಯ 2 ಪ್ರತಿಮೆಗಳನ್ನು ಪಾಲನೆ ಮಾಡಿದರೂ ಕೂಡ ನಾವು 3ನೇ ಭವಕ್ಕೆ ಮೋಕ್ಷವನ್ನು ಸಾಧಿಸಬಹುದು. ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಈ ಧರ್ಮದ ಮರ್ಮವನ್ನು ತಿಳಿಯಲಿಕ್ಕೆ ಹೊರಟಿದ್ದೇವೆ. ಇದನ್ನು ತಿಳ್ಕೊಂಡು ನಮ್ಮ ಆತ್ಮಧರ್ಮದ ಬಗ್ಗೆ, ನಮ್ಮ ಆತ್ಮನ ಮೇಲೆ ನಾವು ದಯಾಭಾವವನ್ನು ಹುಟ್ಟಿಸಿಕೊಂಡರೆ ನಮ್ಮ ಆತ್ಮನ ಮೇಲೆ ನಾವು ದಯೆ ಮಾಡಬೇಕು. ನಾವೇ ನಮ್ಮ ಮೇಲೆ ದಯೆಯನ್ನು ಮಾಡಿಲ್ಲ. ಪರರ ಮೇಲೆ ಎಷ್ಟೋ ಸಲ ದಯ ಮಾಡಿದ್ದೇವೆ, ಬದುಕಿಸಿದ್ದೇವೆ, ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿದ್ದೇವೆ. ಆದರೆ ನಮ್ಮ ಆತ್ಮನಿಗೆ ಅತಿಯಾದ ಕಷ್ಟ, ಅತಿಯಾದ ದುಃಖ ಅಂತಂದರೆ ಯಾವುದು ಅತಿ ದುಃಖದ ವಿಷಯ ಅಂತಂದರೆ ನಮ್ಮ ಆತ್ಮನಿಗೆ ಯಾವುದು? ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಇಂತಹ ಕೇವಲ ಹುಟ್ಟು ಸಾವುಗಳನ್ನು ಮಾಡುವಂತಹ ಜೀವಿಗೆ ಧರ್ಮ ಇಲ್ಲ. ಇದೇ ಕಾರಣದಿಂದ ಆ ಜೀವಿಯ ಸಂಸಾರ ಕಾಲ ಎಷ್ಟು ಇದೆ ಅಂತಂದರೆ 7 ಸಮುದ್ರಗಳಷ್ಟು. 7 ಸಮುದ್ರಗಳಷ್ಟು ಸಂಸಾರ ಇದೆ. ಧರ್ಮವನ್ನು ಮಾಡಲಿಲ್ಲ, ಸಮ್ಯಕ್ತ್ವ ಧರ್ಮವನ್ನು ಪಾಲನೆ ಮಾಡಲಿಲ್ಲ, ಅಥವಾ ಚಾರಿತ್ರ ಧರ್ಮವನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದರೆ 7 ಸಮುದ್ರಗಳಷ್ಟು ಭವಗಳನ್ನು ಸುತ್ತುವಂಥ ನಮ್ಮ ಸಂಸಾರ ಕಾಲ ಇದೆ ಅಂದ ಮೇಲೆ ನಮ್ಮ ಆತ್ಮನ ಮೇಲೆ ನಾವು ದಯಾಭಾವ ಮಾಡಿ, ಕರುಣಾಭಾವ ಮಾಡಿ ಇದನ್ನು ಸಂಸಾರದ ಸಮುದ್ರದಿಂದ, ಸಂಸಾರದ ದುಃಖಗಳಿಂದ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಪಡಬೇಕು ಅಥವಾ ಪಡಬಾರ್ದು? ಪಡಬೇಕಲ್ಲ. ನಾವು ನಮ್ಮನ್ನೇ ಮೇಲೆ ಎತ್ತುಕೊಳ್ಳಬೇಕು. ಹೀಗೆ ನಾವು ನಮ್ಮನ್ನೇ ಮೇಲೆ ಎತ್ತಿಕೊಳ್ಳಬೇಕು ಅಂತ ತಿಳ್ಕೊಂಡು ತಮ್ಮನ್ನು ಯಾರು ಮೇಲೆ ಎತ್ತಿಕೊಂಡಿದ್ದಾರೆ ಅವರು ಪರರಿಗೂ ಎತ್ತಬೇಕು ಅನ್ನುವಂತಹ ಮಾತನ್ನು ಹೇಳಬಹುದು. ಯಾರು ತಮ್ಮನ್ನೇ ಎತ್ತಿಕೊಂಡಿಲ್ಲ ಅವರು ಪರರನ್ನು ಎತ್ತಿಕೊಳ್ಳಬೇಕು ಅಂತ ಹೇಳುವ ಅನುಭವ, ಧರ್ಮ, ಆ ಒಂದು ಪದ್ಧತಿ ಬೇರೆಯವರಲ್ಲಿ ಇರಬಹುದೇನು?
ಇಲ್ಲ. ನೀವು ಯಾವ ಊಟವನ್ನು ಮಾಡ್ತೀರಲ್ಲ ಅದೇ ಊಟವನ್ನು ದಾನದಲ್ಲಿ ಆ ದಿವಸ ಪರರಿಗೂ ಕೊಡ್ತೀರ. ನೀವು ಯಾವ ವಸ್ತುವನ್ನು ತಯಾರು ಮಾಡಿಲ್ಲ, ಆ ದಾನದ ವಸ್ತು ಯಾವುದು ತಯಾರಿಲ್ಲವೋ ಅದರ ಬಗ್ಗೆ ಏನಾದರೂ ಹೇಳುವಂತಹ ವಿಚಾರ ಬರ್ಬೋದೇನು? ಕರ್ಜಿಕಾಯಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಆ ದಿವಸ ಕರ್ಜಿಕಾಯಿ ಉಪದೇಶ ಮಾಡಿ ಅವರಿಗೆ ತಿನ್ನಿಸಬಹುದಾದಂತಹ ಕಾರ್ಯ ಮಾಡಬಹುದೇನು? ಇಲ್ಲ. ಇನ್ನು ರೊಟ್ಟಿ ಒಣಗಿ ಮಾಡಿದ್ದೀರಿ ಅಂತಂದರೆ ರೊಟ್ಟಿ ಒಣಗಿ ಚರ್ಚೆ ಮಾಡಿ ಅವರಿಗೆ ಅದನ್ನು ಬಡಿಸಬಹುದು. ಆದರೆ ಯಾವ ವಸ್ತು ನಮ್ಮ ಬಳಿಯಲ್ಲಿ ಇಲ್ಲ ಅದನ್ನು ದಾನ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಭಗವಂತರು ಏನು ಹೇಳಿದರು? ರತ್ನತ್ರಯವನ್ನು ಕೊಟ್ಟು ಉಪಕಾರ ಮಾಡುವಂತಹ ಶಕ್ತಿ ಬಂದ ಮಾಡಿ ಬಹಳ ಉಪಕಾರ ಮಾಡಿದರು. ಭಗವಂತರು ಏನು ಹೇಳ್ತಾರೆ ಅಂತಂದರೆ, ರತ್ನತ್ರಯವನ್ನು ಯಾರು ಕೊಟ್ಟು ಉಪಕಾರ ಪರರಿಗೆ ಮಾಡಬೇಕು ಅಂತಂದರೆ, ಯಾರಲ್ಲಿ ರತ್ನತ್ರಯ ಇದೆಯೋ ಅವರೇ ಆ ವಸ್ತುವನ್ನು ಕೊಟ್ಟು ಉಪಕಾರ ಮಾಡ್ತಾರೆ. ಮಾಡೇ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದರೆ ಉಪಕಾರ ಆಗಬೇಕು ಅಂತಂದರೆ ಯಾರಲ್ಲಿ ರತ್ನತ್ರಯ ಇದೆ ಅವರೇ ಕೊಡಲಿಕ್ಕೆ ಸಾಧ್ಯ. ಯಾರಲ್ಲಿ ರತ್ನತ್ರಯ ಇಲ್ಲ, ಯಾರಲ್ಲಿ ಈ 3 ಕರ್ಜಿಕಾಯಿಗಳು ಇಲ್ಲ, ಅವರೇನು ಮತ್ತೊಬ್ಬರಿಗೆ ಕೊಡೋರು, ಏನು ತಗೊಳ್ಳೋರು? ಅದಕ್ಕಾಗಿ ಈ ಸಮ್ಯಕ್ತ್ವದ ಪ್ರಭಾವವನ್ನು ಮತ್ತು ಸಂಯಮದ ಪ್ರಭಾವವನ್ನು ತಿಳಿದುಕೊಂಡು ನಮಗೆ ಏನು ಮಾಡಬೇಕಾಗಿದೆ ಗೊತ್ತಾ? ನಮಗೆ ಪ್ರತಿಮಾಧಾರಿ ಶ್ರಾವಕರ ಆಗುವಂತಹ ಯೋಗ್ಯತೆ ಇದೆ ಅಂದಮೇಲೆ ನಾವು ಅದನ್ನೂ ಕೂಡ ಮಾಡುವುದಿದೆ. ಭಾವ ಇಡಬೇಕೋ ಇಡಬಾರ್ದು? ಪ್ರತಿಮಾಧಾರಿ ಆಗಲಿಕ್ಕೆ ಭಾವ ಇಟ್ಟುಕೊಳ್ಳಬಾರ್ದು? ಇಚ್ಛಾಶಕ್ತಿ ಇರಬೇಕೋ ಇರಬಾರ್ದು? ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಇಚ್ಛಾಶಕ್ತಿ ಇರಬೇಕೋ ಇರಬಾರ್ದು? ಇದು ಯಾರ ಮೇಲೆ ಮಾಡುವಂಥ ಉಪಕಾರ? ನಮ್ಮ ಆತ್ಮನ ಮೇಲೆ ಮಾಡುವಂಥ ಉಪಕಾರವೋ ಅಥವಾ ಪರರ ಮೇಲೆ ಮಾಡುವಂಥ ಉಪಕಾರ? ನಾವು ನಮ್ಮ ಆತ್ಮನ ಮೇಲೆ ನಾವೇ ಉಪಕಾರವನ್ನು ಇದನ್ನು ತಿಳಿದುಕೊಂಡು ಮಾಡ್ತೀವಿ ಅಂತಂದರೆ ಇದು ಭಗವಂತರ ಮೇಲೆ ಆಗುವಂಥ ಉಪಕಾರ ಏನು? ಭಗವಂತರು ಏನೋ ಹೇಳಿದ್ದಾರೆ, ಭಗವಂತರು ಏನೋ ಹೇಳಿದ್ದಾರೆ, ಭಗವಂತರು ಎಷ್ಟೋ ಸಲ ಹೇಳಿದ್ದಾರೆ, ಆದರೂ ಆವಾಜ್ ಬಂದೇ ಬರೋದು ಅದು. ಭಗವಂತರು ಎಷ್ಟೇ ಸಲ ಹೇಳಿದ್ದಾರೆ, ನಮಗೆ ಎಷ್ಟೋ ಸಲ ಹೇಳಿದ್ದಾರೆ. ಹೇಳಿದ್ದನ್ನು ನಾವು ಕೇಳಿ ಅದನ್ನು ನಂಬಿ ಆಚರಣೆಗೆ ತಂದುಕೊಳ್ತೇವೆ ಅಂತಂದರೆ, ಅದನ್ನು ಕೇಳಿ ಆಚರಣೆಗೆ ತಂದುಕೊಳ್ತೇವೆ ಅಂತಂದರೆ ಈ ಉಪಕಾರ ಯಾರ ಮೇಲೆ ಮಾಡುವಂತಹ ಉಪಕಾರ ನಮ್ಮದು? ನಮ್ಮ ಆತ್ಮನ ಮೇಲೆ ನಾವೇ ಉಪಕಾರ ಮಾಡಬೇಕು. ನಾವು ನಮ್ಮ ಮೇಲೆ ಉಪಕಾರ ಮಾಡಲಿಲ್ಲ ಅಂತಂದರೆ ಮತ್ತೊಬ್ಬರ ಮೇಲೆ ಮಾಡುವಂತಹ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಯಾರು ಯಾವ ವಸ್ತುವನ್ನು ಸೇವಿಸ್ತಾರೋ ಅದರ ಅನುಭೂತಿ ಅವರಿಗೆ ಖಂಡಿತ ಇದ್ದೇ ಇರ್ತದೆ. ಆ ಅನುಭೂತಿಯಿಂದ ಭಗವಂತರೂ ಹೇಳಿದರು. ಆಮೇಲೆ ಅವರು ಹೇಳಿದ್ದನ್ನು ಕೇಳಿ ದಿಗಂಬರ ಮುನಿಗಳೂ ಕೂಡ ಆ ರತ್ನತ್ರಯವನ್ನು ಸಾಧಿಸಿಕೊಂಡು ಅದರ ಸಂಪೂರ್ಣ ಶಕ್ತಿಯನ್ನು ಅರ್ಥ ಮಾಡಿಕೊಂಡರು. ಇದು ನಮ್ಮ ಬದುಕಿಗೆ ಎಷ್ಟು ಉಪಕಾರವನ್ನು ಮಾಡಬಲ್ಲದು ಅನ್ನುವಂತಕ್ಕ ಶಕ್ತಿಯನ್ನು ತಿಳ್ಕೊಂಡರು. ಆ ಶಕ್ತಿಯನ್ನು ತಿಳ್ಕೊಂಡ ನಂತರ ಜಗತ್ತಿಗೆ ಹೇಳಿಕೊಟ್ರು. ಅವರೂ ಕೂಡ ಹೇಳಿದರು. ಮಹಾವೀರ ಭಗವಂತರ ದಿವ್ಯ ಧ್ವನಿ ಏನೋ ಹೊರಡಿತು. ಅದನ್ನು ಮೊದಲು ಯಾರು ಕೇಳಿದರು? ಗೌತಮ ಗಣಧರ ಪರಮೇಷ್ಠಿಗಳು ಕೇಳಿದರು.
ಮಹಾವೀರ ಭಗವಂತರು ಮೋಕ್ಷಕ್ಕೆ ಹೋದರು. ಯಾರು ಉಳಿದ್ರು ನಮ್ಮ ಮುಂದೆ? ಗೌತಮ್ ಗಣಧರರು ಉಳಿದರು. ಅವರೂ ಮೋಕ್ಷಕ್ಕೆ ಹೋದರು. ಮತ್ತೊಬ್ಬರಿಗೆ ಉಪದೇಶ ಕೊಟ್ಟು ಹೋದರು ಅಥವಾ ಇಲ್ಲ? ಮತ್ತೊಬ್ಬರಿಗೆ ಉಪದೇಶ ಮಾಡಿ ಹೋದರು. ಅವರು ಶಿಷ್ಯ ಪರಂಪರೆ ಉಳಿಯಿತು. ಮುನಿಗಳು ಉಳಿದ್ರು. ಗೌತಮ್ ಗಣಧರರ ಶಿಷ್ಯರಾಗಿರತಕ್ಕಂಥ ಮುನಿಗಳು ಕೂಡ ಈ ಭೂಮಿಯ ಮೇಲೆ ಉಳಿದರು. ಆಚಾರ್ಯ ಪರಂಪರೆಯಿಂದ, ಶಿಷ್ಯ ಪರಂಪರೆಯಿಂದ ಈ ಸಮ್ಯಕ್ತ್ವ, ಜ್ಞಾನ ಮತ್ತು ಚಾರಿತ್ರ ಅನ್ನತಕ್ಕಂತಹ ರತ್ನತ್ರಯ ಧರ್ಮದ ಉಪದೇಶ ಮುನಿಗಳ ಪರಂಪರೆಯಿಂದ ಬಂದಿರುವಂತಹ ಉಪದೇಶ. ಆ ಉಪದೇಶವನ್ನು ಮಹಾವೀರ ಭಗವಂತರು ಏನು ಹೇಳಿದರು ಅಂತಂದರೆ, ನೀವು ಇದನ್ನು ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿಕೊಳ್ಳಿ ನಿಮ್ಮ ಮೇಲೆ, ಮತ್ತು ಇದರ ಮಹತ್ವವನ್ನು ನೀವು ನಿಮ್ಮ ಮೇಲೆ ಪ್ರಯೋಗಿಸಿದ ನಂತರ ಇದರ ಶಕ್ತಿ ಏನಿದೆ ಅನ್ನುವುದನ್ನು ಅನುಭವಿಸಿ ಜಗತ್ತಿಗೆ ಇದರ ಉಪದೇಶವನ್ನು ಮಾಡಿದ್ರಿ ಅಂತಂದರೆ ಜಗತ್ತಿನ ಭವ್ಯ ಜೀವಿಗಳ ಕಲ್ಯಾಣ ನಿಶ್ಚಿತ ಆಗ್ತದೆ ಅನ್ನುವುದನ್ನು ಹೇಳಿಕೊಟ್ರು. ಅದಕ್ಕಾಗಿ ನಮಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈ ವಿಶೇಷವಾದ ಹಿಂದಿನ ಪ್ರವಚನವನ್ನು ಕೇಳಿ ಹೆಚ್ಚಿಂದ ಹೆಚ್ಚು ಜನಗಳು ಈ ಹಾರೋಗಿರಿಯಲ್ಲಿ ಪ್ರತಿಮಾಧಾರಿಗಳೂ ಆಗಬಹುದು ಅಂತ ನಮಗೆ ಅನ್ನಿಸ್ತಾ ಇದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಪ್ರತಿಮಾಧಾರಿ ಆಗುವಂಥ ಇಚ್ಛಾಶಕ್ತಿ ಇದ್ದಾಗ ಕೂಡಲೇ ಇದನ್ನು ಜೀವನಕ್ಕೆ ತಂದುಕೊಳ್ಬೇಕಂತ ಏನಿಲ್ಲ. ಆ ಪ್ರತಿಮಾ ಅಂದರೆ ಏನು ಅದನ್ನು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ಅದರಲ್ಲಿ ಏನೇನು ಮಾಡಲಿಕ್ಕೆ ಹತ್ತದೆ ಅನ್ನುವಂಥದ್ದನ್ನು ನಿನ್ನಿನ ಪ್ರವಚನದ ಮೂಲಕ ನಾವು ತಿಳಿಸಿಕೊಟ್ಟಿದ್ದೇವೆ. ಗೊತ್ತಾಗಿದೆಯಲ್ಲ? ಎಷ್ಟು ಮಾತುಗಳಿವೆ ಅದರಲ್ಲಿ? ನಿನ್ನೆ ಹೇಳಿತಲ್ಲ, ಎಷ್ಟು? 5. ಯಾವ್ಯಾವ ಗೊತ್ತಾ? 5 ಮಾತುಗಳನ್ನು ನೀವು 1 ವರ್ಷ, 1.5 ವರ್ಷ ಎಷ್ಟು ಪ್ರಾಕ್ಟೀಸ್ ಮಾಡಬೇಕೋ ಆ 5 ಮಾತುಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ 5 ಮಾತುಗಳನ್ನು ಅತಿ ಸ್ಪಷ್ಟವಾಗಿ ನಿನ್ನಿನ ಪ್ರವಚನದಲ್ಲಿ ಹೇಳಿದ್ದೇವೆ. ಇನ್ನಿಷ್ಟು ಹೇಳೋನೇನು ಹೊಸಬರಿದ್ದಾರೆ. ಏಕೆಂದರೆ ಪ್ರತಿಮಾ ಅನ್ನುವಂತಹ ಪ್ರವಚನ ಕೇಳುವ ಉದ್ದೇಶದಿಂದ ಬೆಳಿಗ್ಗೆ ಅನೌನ್ಸ್ ಮಾಡಿದ್ರು, ಇವತ್ತಿನ ಪ್ರವಚನ ಬಹಳ ಒಳ್ಳೆಯದಾಗುವುದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ನಿನ್ನಿನಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಇದೆ ನೋಡಿ. ಇವತ್ತು ಪುರುಷರ ಸಂಖ್ಯೆ ಕಮ್ಮಿ ಆಗಿದೆ, ಅಂದರೆ ಕಡಿಮೆ ಇಲ್ಲ, ಅಷ್ಟೇ ಇದೆ. ಆದರೆ ಇವ್ರ ಸಂಖ್ಯೆ ಹೆಚ್ಚಾಗಿದೆ. ಐದು ಮಾತುಗಳು ಪ್ರತಿಮಾಧಾರಿಗಳಿಗೆ 5 ವಿಷಯಗಳ ಅಭ್ಯಾಸ ಮಾಡಿದ ನಂತರ ನಿಮಗೇ ಗೊತ್ತಾಗ್ತದೆ ನಾನು ಪ್ರತಿಮಾಧಾರಿ ಆಗಬಲ್ಲೆ ಅಥವಾ ಇಲ್ಲ. ಮೊದಲನೆಯದು ಏನಂತ ಹೇಳಿತು? ಮೊದಲನೆಯ 2 ಸಲ ಸಾಮಾಯಿಕ ಅನ್ನುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಧರ್ಮ. ಸಾಮಾಯಿಕ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ. ಚಾರಿತ್ರ ಧರ್ಮದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ. ಏಕೆಂದರೆ ಸಾಮಾಯಿಕದಲ್ಲಿ ನಾಶವಾಗುವಷ್ಟು ಪಾಪಕರ್ಮಗಳು ಇನ್ನು ಯಾವ ಕ್ರಿಯೆಯಿಂದಲೂ ಆಗುವುದಿಲ್ಲ. ಆದರೆ ಈ ಸಾಮಾಯಿಕ ಹೇಗೆ ಇರಬೇಕು ಅಂತಂದರೆ, ಪ್ರತಿಮಾಧಾರಣ ಮಾಡಿಕೊಂಡ ನಂತರ ಏಕದೇಶವಾಗಿ ನಾವು ಪರಿಗ್ರಹವನ್ನು ಕಡಿಮೆ ಮಾಡಿಕೊಂಡ ನಂತರ ಯಾವ ಪರಿಗ್ರಹ ಪ್ರಮಾಣ ಅನ್ನುವಂಥ ವ್ರತ ನಮ್ಮ ಬದುಕಿಗೆ ಬರ್ತದೆಯೋ ಆ ವ್ರತದೊಂದಿಗೆ ನಾವು ಸಾಮಾಯಿಕವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಅಲ್ಲಿ ಅಸಂಖ್ಯಾತ ಗುಣಿತವಾದ ಕರ್ಮ ನಿರ್ಜರೆ ಆಗ್ತದೆ ಅನ್ನುವುದನ್ನು ನಮ್ಮ ಭಗವಂತರು ನಮಗೆ ಹೇಳಿಕೊಟ್ಟಿದ್ದಾರೆ. ಸಾಮಾಯಿಕ ಮಾಡಬೇಕು. ಎಷ್ಟು ಸಲ? 2 ಸಲ. 2 ಸಲದಲ್ಲಿ 2 ಸಲ ಸಾಮಾಯಿಕ ಮಾಡಬೇಕು ಅಂತಂದಾಗ ಕೆಲವೊಬ್ಬರು ತಟ್ಟನೆ ಕೇಳಿಬಿಡ್ತಾರೆ. ಪ್ರಶ್ನೆ ಬಂದೇ ಬರ್ತದೆ, ಇನ್ನು 2 ಸಲ ಸಾಮಾಯಿಕ ಮಾಡಬೇಕು ನೀವು ಅಂದರೆ ಸಾಮಾಯಿಕದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ.
ಸಾಮಾಯಿಕದಲ್ಲಿ ಏನು ಮಾಡಬೇಕು? ಸಾಮಾಯಿಕ ಮಾಡಬೇಕು, ಹೌದು, ಆದರೆ ಯಾವ ಥರ ಮಾಡಬೇಕು ಮತ್ತು ಅದರಲ್ಲಿ ಏನು ಮಾಡಬೇಕು, ಎಷ್ಟು ಸಮಯದವರೆಗೆ ಮಾಡಬೇಕು, ಇನ್ನು ಎಷ್ಟು ಸಮಯದವರೆಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೀವಲ್ಲ. ಎಷ್ಟು? 45 ನಿಮಿಷ, ಪೌನ್ ಗಂಟೆ ಕಾಲ. 45 ನಿಮಿಷ ಸಾಮಾಯಿಕ ಮಾಡಬೇಕು. ಅಂದರೆ ಏನು ಮಾಡಬೇಕು? ಏನು ಮಾಡಬೇಕು? ಸಂಸಾರದ ಎಲ್ಲ ಕಾರ್ಯಗಳಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಯಾವುದೇ ಸಂಸಾರದ ಕ್ರಿಯೆಯನ್ನು ಮಾಡುವ ಹಾಗೆ ಇಲ್ಲ. 45 ನಿಮಿಷ ಏನು ಮಾಡುವ ಹಾಗಿಲ್ಲ. ಫೋನ್ ಬಂತು ಅಂತಂದರೆ ಮೊಬೈಲ್ ಎತ್ತವ್ರೆ, ಈ ಸಂಸಾರದ ಕ್ರಿಯೆಯನ್ನು ಮಾಡೋದಿಲ್ಲ. ಫೋನ್ ಎತ್ತೋದು, ಫೋನ್ ಮಾಡೋದು ಇದು ಸಂಸಾರದ ಕೆಲಸ ಅಥವಾ ಧರ್ಮ ಕೆಲಸ? ಅದಕ್ಕೆ ಫೋನ್ ಬಂದರೂ ಕೂಡ ಮಾಡೋದಿಲ್ಲ. ಇನ್ನು ಫೋನ್ ಬರಬಾರ್ದು ಅಂತಂದರೆ ಏನು ಮಾಡೋದು? ಅದಂತೂ ಗೊತ್ತಿದೆ, ಸ್ವಿಚ್ ಆಫ್ ಮಾಡಿಕೊಂಡು ಕೂತ್ಕೊಳ್ಬೇಕು. ಇನ್ನು ಮತ್ತೆ ಯಾರಾದರೂ ಕರೀಲಿಕ್ಕೆ ಬಂದರು, ಏಕಾಏಕಿ ಯಾರ್ದೋ ಮರಣ ಆಯಿತು ಅಂತ ಇಟ್ಕೊಳ್ಳಿ. ಯಾವುದೇ ಊರಲ್ಲಿ ಹೋಗಿದ್ರು, ನಿಮ್ಮವರು ಇದ್ದರು, ನಿಮ್ಮ ಪರಿವಾರದವರಿದ್ದು, ಸಂಬಂಧಿಕರಿದ್ದರು, ತಕ್ಷಣ ಫೋನ್ ಬಂದಿದೆ, ನೀವು ತಿಳಿಸಿ ಅವರು ಬರಲಿ ಅಂತ ಫೋನ್ ಬಂತು. ಆಮೇಲೆ ಅವ್ರು ಬಂದುಬಿಟ್ಟಿದ್ದಾರೆ ಮತ್ತು ನೀವು ಸಾಮಾಯಿಕದಲ್ಲಿ ಕೂತ್ಕೊಂಡು ಸ್ವಲ್ಪ ಕಾಲ ಆಗಿದೆ, ಒಂದು 15 ನಿಮಿಷ ಕಳೆದು ಹೋಗಿದೆ. ಆಮೇಲೆ ಅವರು ನೀವು ಸಾಮಾಯಿಕ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂಥದ್ದು ಅವ್ರಿಗೇನು ಗೊತ್ತಿಲ್ಲ. ಆದರೂ ಕೂಡ ನೀವು ಕೂತ್ಕೊಂಡಿದ್ದೀರಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀರಿ. ಯಾವುದು ಸಂಸಾರ ಕೆಲಸವನ್ನು ನಾನು 45 ನಿಮಿಷ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ಕೂತ್ಕೊಂಡಿದ್ದೀರಲ್ಲ, ಇನ್ನು ಆ ಸಂಕಲ್ಪ ಮುರಿಯಲಿಕ್ಕೆ ಆಗ್ತದೇನು? ಬೆಳಿಗ್ಗೆ ಉಪವಾಸದ ನಿಯಮವನ್ನು ತಕ್ಕೊಂಡ ನಂತರ ಮತ್ತೆ ಮಧ್ಯ ಸಾಯಂಕಾಲ ಯಾವುದಾದ್ರೂ ಸಮಯದಲ್ಲಿ ಆಹಾರ ಮಾಡ್ತೀರೇನು? ಒಮ್ಮೆ ಸಂಕಲ್ಪ ಆಯಿತು ಅಂತಂತಂದರೆ ಅದು ಉಪವಾಸದ ವ್ರತ, ಅದನ್ನು ಮುರಿಯಲಿಕ್ಕೆ ಆಗೋಲ್ಲ. ಯಾವ ಥರ ಒಂದು ಸಲ ನಾವು ಬೆಳಿಗ್ಗೆ ಸಂಕಲ್ಪ ಮಾಡ್ಕೊಳ್ತೀವಿ ಅಂತಂದರೆ ಉಪವಾಸವನ್ನು ಮುರಿಯುವುದಿಲ್ಲವೋ, ಅದೇ ಥರ 45 ನಿಮಿಷ ಕಾಲ ಯಾವುದೇ ಸಂಸಾರದ ಕ್ರಿಯೆಯನ್ನು ನಾನು ಮಾಡುವುದಿಲ್ಲ ಅಂತ ಸಂಕಲ್ಪ ಆಯಿತು ಅಂತಂದರೆ ಸಾಮಾಯಿಕ ಪ್ರಾರಂಭವಾಯಿತು. ಅಂದರೆ ಏನು? ಸಂಸಾರದ ಆ ಕ್ರಿಯೆಗಳನ್ನು 45 ನಿಮಿಷ ಮಾಡುವುದಿಲ್ಲ ಅನ್ನುವಂಥ ಸಂಕಲ್ಪವೇ ಸಾಮಾಯಿಕ. ಇನ್ನು ಇದರಲ್ಲಿ ಏನು ಮಾಡಬೇಕು? ಏನು ಮಾಡದಿದ್ರೂ ನಡೆಯುತ್ತೆ, ಏನು ಮಾಡೋದಿಲ್ಲ. ಸಂಕಲ್ಪ ಅಷ್ಟು ಮಾಡೋದು, ಕೂತ್ಕೊಳ್ಳೋದು, ಶಾಂತ ಕೂತ್ಕೊಳ್ಳೋದು. ಸಂಸಾರದ ಯಾವ ಕ್ರಿಯೆಯೂ ಕೂಡ ಮನಸ್ಸಿನಲ್ಲಿ ಬರ್ತಾ ಇಲ್ಲ, ಮಾಡಬೇಕು ಅನ್ನತಕ್ಕಂತಹ ವಿಚಾರ ವಿಕಲ್ಪಗಳು ಬರ್ತಾ ಇಲ್ಲ. ಇದೇ ಸಾಮಾಯಿಕ. ಶಾಂತಾಗಿ ಕೂತ್ಕೊಳ್ಳೋದು. ಶಾಂತಾಗಿ ಕೂತ್ಕೊಳ್ಳೋದು ಬರ್ತದೆಯೋ ಅಥವಾ ಇಲ್ಲ? ಬರ್ತದೆಯಲ್ಲ. ಇದು ಸರಳಿದೆಯೋ ಅಥವಾ ಕಠಿಣ ಇದೆಯೋ? ಇದು ಸರಳಿದೆ. ಏನಾದರೂ ಮಾಡಲಿಕ್ಕೆ ಹೇಳಿದರೆ ಅದು ಕಠಿಣ ಅನಿಸ್ಬೋದು. ಆದರೆ ಇಷ್ಟೇ ಇದೆ, ಶಾಂತಾಗಿ ಕೂತ್ಕೊಳ್ಳೋದು, ಏನು ಮಾಡೋದಿಲ್ಲ. ಸಾಮಾಯಿಕ ಅಂದರೆ ಏನು ಗೊತ್ತಾ? ಏನು ಮಾಡದೇ ಇರೋದು, ಶಾಂತಾಗಿ ಕೂತ್ಕೊಳ್ಳೋದೇ ಸರ್ವೋತ್ಕೃಷ್ಟ ಸಾಮಾಯಿಕ. ಮನಸ್ಸು ಅಲ್ಲ, ಮನಸ್ಸು ಕೇಳಿ ಒಳ್ಳೆಯ ಪ್ರಶ್ನೆ. ಇವರೇನಂತಾರಂತಂದರೆ, ನಾವು ಶಾಂತಾಗಿ ಕೂತ್ಕೊಂಡಾಗ ಶಾಂತಾಗಿ ಕೂತ್ಕೊಂಡೀವಿ, ಮನಸ್ಸು ಚಂಚಲವಾಗಿರ್ತದೆ ಅಂತ ಅನ್ನೋದವರು. ನಿಮ್ಮದು ಆಗ್ತಿರ್ಬೋದು, ಆಗೋಲ್ಲ. ಈ ರೋಗ ಎಲ್ಲರಿಗಿದೆ, ನಮಗೆ ಗೊತ್ತು. ಒಂದು ಜಪ 108 ಸಲ ಜಪ ಹಾಕಬೇಕಂದ್ರೂ ಎಷ್ಟೋ ಸಲ ಮನಸ್ಸು ಓಡಾಡಿ ಬರ್ತದೆ. ಆದರೆ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಸಂಸಾರದ ಕ್ರಿಯೆಗಳನ್ನು ನಾನು ಮನಸ್ಸಿನಿಂದಲೂ ಮಾಡುವುದಿಲ್ಲ, ವಚನಗಳಿಂದ ಮಾಡಿಸುವುದಿಲ್ಲ, ನನ್ನ ಶರೀರದಿಂದ ಆ ಕ್ರಿಯೆಗಳನ್ನು ಮಾಡುವ ಪ್ರವೃತ್ತಿಯನ್ನು ಹೊಂದುವುದಿಲ್ಲ. ಈ ಥರದ ಸಂಕಲ್ಪ ಆಯಿತು ಅಂತಂದರೆ ಸ್ವಚ್ಛವಾದ ಆ ಮನಸ್ಸು ಎಲ್ಲಿ ಹೋಗಿ ಬಂದರೆ ಏನು? ಅದು ಸ್ವಚ್ಛ ಇದೆ ಅಂತಂದರೆ ಕರ್ಮ ಬಂಧನ ಆಗುವುದೇ ಇಲ್ಲ. ಎಲ್ಲಿ ಹೋಗೋದಿದೆ? ಸಂಸಾರ ಕ್ರಿಯೆಯನ್ನು ಮಾಡುವುದಿಲ್ಲ ಅನ್ನುವಂತಹ ಸಂಕಲ್ಪವನ್ನು ನಾವು ಮನಸ್ಸಿಗೂ ಕೂಡ ಕೊಡಿಸಿದ್ದೇವೆ ಅಥವಾ ಇಲ್ಲ? ಯಾವ ಥರ? ನಾನು ಉಪವಾಸ ಮಾಡುತ್ತೇನೆ, ಅಷ್ಟಮಿ ಇದೆ,
ನಾನು ಉಪವಾಸ ಮಾಡುತ್ತೇನೆ. ಉಪವಾಸ ಎಷ್ಟು ಗಂಟೆದವರೆಗೆ ಇರ್ತದೆ? 24 ಗಂಟೆ. ಇವತ್ತು ನಾವು ಉಪವಾಸ ಮಾಡಿದ್ದೀವಿ ಅಂತಂದರೆ 24 ಗಂಟೆ ಉಪವಾಸ ಇರ್ತದೆ. ಇನ್ನು ಆ ಉಪವಾಸ ವ್ರತವನ್ನು ನೀವು ಮನ ವಚನ ಕಾಯಿಗಳಿಂದ ಮಾಡಿದ್ದೀರೋ ಅಥವಾ ಇಲ್ಲ? ಮನಸ್ಸಿನಿಂದ ನಾನು ತಿನ್ನುವ ಇಚ್ಛೆಯನ್ನು ಮಾಡುವುದಿಲ್ಲ, ಕಾಯದಿಂದ ತಿನ್ನುವುದಿಲ್ಲ, ವಚನಗಳಿಂದ ತಿನ್ನಬೇಕು ಅನ್ನುವಂಥದ್ದನ್ನು ನಾವು ಯಾರಿಗೂ ಹೇಳುವುದಿಲ್ಲ. ಮನ ವಚನ ಕಾಯದಿಂದ ಆಹಾರ ತ್ಯಾಗ ಆಗಿದೆ ಅಂದಮೇಲೆ ನೀವು 24 ಗಂಟೆಯಲ್ಲಿ ತಿನ್ನಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಭಾವ ಎಷ್ಟು ಸಲ ಉತ್ಪನ್ನ ಆಯಿತು? ಒಂದು ಸಲ ಆದರೂ ಆಯ್ತೇನೋ? ಆಗುವುದಿಲ್ಲಲ್ಲ. ಅದು ಉಪವಾಸವನ್ನು ಎಷ್ಟು ನಿರ್ದೋಷವಾಗಿ ಮನಸ್ಸಿನಿಂದ ನೀವು ಮಾಡ್ತೀರಿ ಅಂದಮೇಲೆ ಈ ಸಾಮಾಯಿಕ ಯಾಕೆ ಆಗಬಾರದು? 45 ನಿಮಿಷ ಕಾಲ 45 ನಿಮಿಷ ಕಾಲ ಮಾತ್ರ ಆ ಮನಸ್ಸಿನ ಸಾಂಸಾರಿಕ ವಿಕಲ್ಪಗಳನ್ನು ಬಿಡಿಸಿ ತ್ಯಾಗ ಮಾಡಿಸಿ ಅದಕ್ಕೆ ವ್ರತವನ್ನು ಕೊಡಿಸಿ 45 ನಿಮಿಷ ಕಾಲ ನೀವು ಶಾಂತಾಗಿ ಕುಳಿತುಕೊಂಡು ಇದ್ದೀರಾ ಅಂತಂದರೆ ನಿಮ್ಮ ಮನಸ್ಸು ಎಲ್ಲಿ ಹೋದರೆ ಏನು? ಮನಸ್ಸು ಚಂಚಲ, ಅದು ಹೋಗೇ ಹೋಗೋದು. ಆದರೆ ಯಾವ ಸಂಕಲ್ಪವನ್ನು ನಾವು ಕೊಡಿಸಿದ್ದೇವೆ ಆ ಸಂಕಲ್ಪವನ್ನು ಮುರಿಯಬಾರ್ದು. ಮನಸ್ಸು ಹೋದರೆ ಹೋಗಲಿ, ಎಲ್ಲಿ ಹೋಗ್ತದೆ ಹೋಗಲಿ. ಆಹಾರ ಪದಾರ್ಥಗಳನ್ನು ನೋಡ್ತಾ ಇದೆ, ಆ ಕಡೆಗೆ ಹೋಗ್ತಾ ಇದೆ ಅಂತಂದರೆ ಹೋಗಲಿ. ಆಹಾರವನ್ನು ಸೇವಿಸುವಂತಹ ಯಾವುದೇ ಸಂಸಾರ ಕ್ರಿಯೆಯನ್ನು ಮಾಡುವಂತಹ ವಿಕಲ್ಪವನ್ನು ನಾವು ಬಿಡಿಸಿದ್ದೇವೆ ಅಥವಾ ಇಲ್ಲ? ಬಿಡಿಸಿದ್ದೇವೆ ಅಂದಮೇಲೆ ಮನಸ್ಸು ಎಲ್ಲಿ ಹೋದರೆ ಏನು? ಚಿಂತೆ ಬೇಡ. ಆ ಮನಸ್ಸು ಎಲ್ಲಿ ಹೋದರೂ ಕೂಡ ಅದನ್ನು ಚಿಂತನೆ ಮಾಡಬಹುದೇ ವಿನಃ ತಾನು ಇಚ್ಛೆ ಮಾಡುವುದಿಲ್ಲ ಮತ್ತು ತನ್ನ ಸಂಕಲ್ಪವನ್ನು ಮುರಿಯುವುದಿಲ್ಲ ಅನ್ನೋದು ನಿಶ್ಚಿತ. ಮನಸ್ಸಿಗೆ ನಾವು ವ್ರತವನ್ನು ಕೊಡಿಸಿದ್ದೇವೆ ಅಂತಂದರೆ ಮನಸ್ಸು ವ್ರತವನ್ನು ಮುರಿತದೆಯೇನೋ? ಇಲ್ಲ. ಇದೇ ಸಾಮಾಯಿಕ. ಶಾಂತವಾಗಿ ಕೂತ್ಕೊಳ್ಳೋದು. ಮನಸ್ಸನ್ನು ಬೇಕಾದಲ್ಲಿ ಕೊಂಡೊಯ್ಯಿರಿ. ಸಿದ್ಧಶಿಲೆಯ ಮೇಲೆ ಹೋಗಿ ಬಂದ್ರೂ 3 ಲೋಕೆಲ್ಲ ಸುತ್ತಿ ಬಂದ್ರೂ ಕೂಡ ಸಾಮಾಯಿಕ ಆಗ್ತಾ ಇದೆ. ಸಾಮಾಯಿಕ ಮುರಿದಿಲ್ಲ. ಕರ್ಮ ನಿರ್ಜರೆ ನಡೆದಿದೆ. ಅಸಂಖ್ಯಾತ ಗುಣಿತವಾದ ಆ ಪವಿತ್ರ ಮನಸ್ಸಿನಿಂದ ಕರ್ಮ ನಿರ್ಜರೆ ಆಗ್ತಾ ಇದೆ. ಆ ವ್ರತದಿಂದ, ಆ ಸಂಕಲ್ಪದಿಂದ, 45 ನಿಮಿಷದ ಸಂಕಲ್ಪದಿಂದ ಮನಸ್ಸು ಸ್ವಚ್ಛವಾಗಿದೆ. ಸ್ವಚ್ಛವಾದ ಮನಸ್ಸು ಇಲ್ಲಿದ್ದರೆ ಏನೋ, ಎಲ್ಲಿ ಹೋದರೆ ಏನೋ. ಅದೇ ಸಾಮಾಯಿಕ. ಗೊತ್ತಾಯ್ತಾ ಸಾಮಾಯಿಕದ ರಹಸ್ಯ? ಇಂಥ ರಹಸ್ಯ ಇದೆ ಸಾಮಾಯಿಕಕ್ಕೆ. ನೋಡಿ, ನೀವು ಈ ಥರ ಅಂತೀರಾ, ನಾವು ಸಾಮಾಯಿಕವನ್ನೇನೋ ಮಾಡ್ತೀವಿ, ಆದರೆ ಸಂಕಲ್ಪವನ್ನು ಕೊಡಿಸಿದ್ದೇವೆ, ಆದರೆ ಚಂಚಲತೆಯನ್ನು ಹೇಗೆ ಹೋಗಲಾಡಿಸಬೇಕು ಅಂತ. ಇಂಥ ಪ್ರಶ್ನೆ ಬೇಕಾಗಿಲ್ಲ. ಇಂಥ ಪ್ರಶ್ನೆ ಬೇಕಾಗಿಲ್ಲ. ವ್ಯರ್ಥವಾದ ಪ್ರಶ್ನೆ ಇದು. ನಾವು ನಮ್ಮ ಮನಸ್ಸಿಗೆ ಸಂಕಲ್ಪವನ್ನು ಕೊಡಿಸಿದ್ದೇವೆ, ವ್ರತವನ್ನು ಕೊಡಿಸಿದ್ದೇವೆ, ನಿನಗೆ ಯಾವುದೇ ಪ್ರಕಾರದ ಸಂಸಾರದ ಕ್ರಿಯೆಗಳಲ್ಲಿ ತೊಡಗುವಂತಹ ಅವಕಾಶ ಇದು ಅಲ್ಲ, 45 ನಿಮಿಷ ಅಂತ ಹೇಳಿ ಬಿಡಿಸಿದ್ದೇವೆ ಅಂದ ಮೇಲೆ ಅದರ ಇಚ್ಛೆಯನ್ನು ಮಾಡದೇ ಇರೋದು, ಶಾಂತವಾಗಿ ಕುಳಿತುಕೊಳ್ಳೋದು, ಇದೇ ಸಾಮಾಯಿಕ. ಸರಳಿದೆಯೋ ಕಠಿಣಿದೆಯೋ? ಇಲ್ಲಿ ತನಕ ಕಠಿಣಿತ್ತು. ಯಾಕೆ ಕಠಿಣಿತ್ತು ಗೊತ್ತಾ? ಸಾಮಾಯಿಕವನ್ನು ಮಾಡೋದಾಗಲ್ರಿ, ಇಲ್ಲಿ ಮಾಡ್ತಿರ್ತೀವೋ ಅದು ಎಲ್ಲೋ ಹೋಗಿಬಿಡ್ತೈತಿ, ಇದ ಚಿಂತೆ ಇತ್ತಲ್ಲ. ಹೋಗ್ತದೆ, ಹೋಗಲಿಲ್ಲ. ಈಗ ನೋಡಿ, ಕೇವಲಿ ಭಗವಂತರಿಗೆ ಇರುವಂತಹ ಜ್ಞಾನ ಯಾವುದು? ಜ್ಞಾನ ಕ್ಷಾಯೋಪಶಮಿಕ ಜ್ಞಾನವೋ ಅಥವಾ ಕೇವಲ ಜ್ಞಾನ? ಕ್ಷಾಯಿಕ ಜ್ಞಾನ, ಕೇವಲ ಜ್ಞಾನ. ಅವರ ಜ್ಞಾನದಲ್ಲಿ ಏನೇನು ಬರ್ತಾ ಇದೆ ಹೇಳಿ? ಪ್ರತಿ ಸಮಯದಲ್ಲಿ ಬರ್ತಾ ಇದೆಯೋ ಅಥವಾ ಯಾವಾಗಾದರೂ ಒಮ್ಮೆ ಬರ್ತದೆ? 3 ಲೋಕದ ಎಲ್ಲ ಜಗತ್ತಿನ ವಸ್ತುಗಳು ಅವರ ಕೇವಲ ಜ್ಞಾನದಲ್ಲಿ ಇದ್ದೇ ಇವೆ. ಪ್ರತಿ ಕ್ಷಣಕ್ಕೂ 3 ಲೋಕದ ಎಲ್ಲ ವಸ್ತುಗಳನ್ನು ನೋಡ್ತಾ ಇದ್ದಾರೆ. ಸಾಂಸಾರಿಕ ವಿಷಯಗಳನ್ನು ನೋಡ್ತಾ ಇದ್ದಾರೆ, ಧರ್ಮದ ವಿಷಯಗಳನ್ನು ಕೂಡ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬ ತೀರ್ಥಂಕರರಿಗೆ
ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಅರ್ಹಂತ ಪರಮೇಷ್ಠಿಗಳೂ ಕಾಣ್ತಾ ಇದ್ದಾರೆ. ಮತ್ತು ಈ ಜಗತ್ತಿನಲ್ಲಿ ಇರುವಂತಹ ಕೆಟ್ಟ ಒಳ್ಳೆಯ ಎಲ್ಲ ವಿಷಯಗಳು ಕೂಡ ಅವರ ಜ್ಞಾನದಲ್ಲಿ ಹೊಳಿತಾ ಇವೆ. ಆದರೆ ಅವರ ಜ್ಞಾನ ಕರ್ಮ ಬಂಧನವನ್ನು ಮಾಡಿಕೊಳ್ತಾ ಇದೆಯೇನೋ? ಇಲ್ಲ. ಯಾಕೆ ಇಲ್ಲ? ಏನು ಕಾರಣ? ಇಷ್ಟೆಲ್ಲ ಜ್ಞಾನದಲ್ಲಿ ಬರುವಾಗ ಕರ್ಮಬಂಧ ಯಾಕೆ ಆಗಬಾರ್ದು? ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ, ಕೇವಲಿ ಭಗವಂತರು ನೋಡ್ತಾ ಇದ್ದಾರೆ, ಇವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವರು ಕರ್ಜಿಕಾಯಿ ತರ್ಗ ಎಲ್ಲ ಹೊಡಿತಾ ಇದ್ದಾರೆ, ಅವರಿಗೆ ನೋಡ್ತಾ ಇದ್ದಾರೆ ಕೇವಲ ಜ್ಞಾನದಲ್ಲಿ. ಇವರು ಕರ್ಜಿಕಾಯಿ ತರ್ಗ ಎಲ್ಲ ತಿಂತಾ ಇದ್ದಾರೆ, ನೋಡ್ತಾರೆ, ತಿಳಿತಾರೆ ಅಷ್ಟೇ. ಅವರಿಗೆ ಉಣ್ಣುವ ತಿನ್ನುವ ಇಚ್ಛೆ ಆಗ್ತದೇನು? ಪಂಚೇಂದ್ರಿಯ ಸುಖಗಳ ಇಚ್ಛೆ ಅವರ ಜ್ಞಾನದಲ್ಲಿ ಮೂಡಿ ಬರ್ತದೇನು? ಇಲ್ಲ. ಅದಕ್ಕಾಗಿ ಕೇವಲಿ ಭಗವಂತರ ಜ್ಞಾನ ವೀತರಾಗ ವಿಜ್ಞಾನ. ಜಗತ್ತಿನ ಒಳ್ಳೆಯ ಮತ್ತು ಕೆಟ್ಟ ವಸ್ತುಗಳನ್ನು ನೋಡಿ ಅದರ ಬಗ್ಗೆ ಯಾವುದೇ ಪ್ರಕಾರದ ಗ್ರಹಣ ಭಾವ, ತ್ಯಾಗ ಭಾವ ಅನ್ನತಕ್ಕಂಥದ್ದು ಇರುವುದೇ ಇಲ್ಲ. ಅವರು ಕೇವಲ ಜಗತ್ತಿನ ಒಳ್ಳೆಯ ಕೆಟ್ಟ ಪದಾರ್ಥಗಳನ್ನು ಕೇವಲ ತಿಳಿತಾರೆ, ನೋಡ್ತಾರೆ, ತಿಳಿತಾರೆ, ನೋಡ್ತಾರೆ. ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ, ಮೋಹನೀಯ ಕರ್ಮ ಇಲ್ಲ. ಎಲ್ಲ ಕಷಾಯಗಳನ್ನು ನಾಶ ಮಾಡಿಕೊಂಡು ವೀತರಾಗ ಅವಸ್ಥೆಯನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅವರಿಗೆ ಕರ್ಮಬಂಧ ಇಲ್ಲ. ಜಗತ್ತಿನ ಸಕಲ ವಸ್ತುಗಳೆಲ್ಲವೂ ಕೂಡ ಅವರ ಜ್ಞಾನಕ್ಕೆ ಸೇರಿದರೂ ಕೂಡ ಕರ್ಮಬಂಧ ಇಲ್ಲ ಅಂದ ಮೇಲೆ ನಾವು ನಮ್ಮ ಮನಸ್ಸಿಗೆ ವ್ರತವನ್ನು ಕೊಡಿಸಿ 3 ಲೋಕದಲ್ಲೆಲ್ಲ ಇರತಕ್ಕಂತಹ ಅವೇ ವಸ್ತುಗಳನ್ನು ಯಾತ್ರಾ ಮಾಡಿಸಿ ತೋರಿಸಿ 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 ತೋರಿಸ್ತಾ ಯಾತ್ರಾ ಮಾಡ್ತಾ ಬರ್ತೇವೆ ಅಂತಂದರೆ ನಮಗೂ ಕೂಡ ಕರ್ಮಬಂಧ ಆಗ್ತದೆಯೋ ಅಥವಾ ಇಲ್ಲ? ಆಗೋಲ್ಲ. ಇದೇ ಸಾಮಾಯಿಕ. ಸಾಮಾಯಿಕದಲ್ಲಿ ಕೂತ್ಕೊಳ್ಳಿ, ಒಂದು ಕೆಲಸ ಮಾಡಿ. ಭಾಳ ಸರಳ ಇದೆ ಸಾಮಾಯಿಕ, ಗಾಬರಿ ಆಗುವಂಥ ವಿಷಯ ಅಲ್ಲ. ಕೂತ್ಕೊಳ್ಳಿ. ಆ ದಿವಸ ಉಪವಾಸ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಈಗಲ್ಲ, ಈಗ ಧ್ಯಾನ ಮಾಡಿಸೋದಿಲ್ಲ. ಧ್ಯಾನ ಯಾವ ಥರ ಆಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸಾಮಾಯಿಕದಲ್ಲಿ ಕೂತ್ಕೊಂಡಿದ್ದೀರ ಅಂತ ತಿಳ್ಕೊಳ್ಳಿ. ಆ ದಿವಸ ಅಷ್ಟಮಿ ಇದೆ, ಉಪವಾಸವೂ ಇದೆ. ಉಪವಾಸ ದಿವಸ ಸಾಮಾಯಿಕ ಮಾಡಬೇಕು ಮಾಡಬಾರ್ದು? ಮಾಡಬೇಕಲ್ಲ. ಉಪವಾಸ ಬೇರೆ, ಅದು ಬೇರೆ ವ್ರತ. ಸಾಮಾಯಿಕ ಅನ್ನತಕ್ಕಂಥದ್ದು ಬೇರೆಯಾದ ವ್ರತ. ಇನ್ನು ಉಪವಾಸ ದಿವಸ ಸಾಮಾಯಿಕದಲ್ಲಿ ಕೂತ್ಕೊಂಡ್ರಿ, ನಿಮ್ಮ ಮನಸ್ಸು ಆಹಾರದ ಕಡೆಗೆ ಹೋಗ್ತಾ ಇದೆ ಅಂತಂದರೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ಆ ಡಬ್ಬಿಯಲ್ಲಿ ಕರ್ಜಿಕಾಯಿ ಇದೆ, ಅಲ್ಲಿ ಹೋಗ್ತಾ ಇದೆ. ಹೋಗಲಿ ಬಿಡಿ, ಕಟ್ಟಿ ಹಾಕಿಬಿಡ್ರಿ. ಅದನ್ನು ಕಟ್ಟಿ ಹಾಕಿದ್ರಿ ಅಂತಂದರೆ ಟೆನ್ಷನ್ ಆಗ್ತದೆ. ಹೋಗಲಿ, ಅದು ವಿಷಯಗಳ ಕಡೆಗೆ ಹೋಗಲಿ. ಪಂಚೇಂದ್ರಿಯ ವಿಷಯಗಳನ್ನು ಅದು ನೋಡಲಿಕ್ಕೆ ಹೊರಟಿದೆ ಅಂತಂದರೆ ಹೋಗಲಿ. ಆದರೆ ಅಲ್ಲಿ ಹೋಗಿ ಒಳ್ಳೆಯದಾಗಿ ನೋಡಿ, ಅದರೊಳಗೆ ತುಪ್ಪ ಎಷ್ಟಿದೆ, ಎಷ್ಟು ಸಕ್ಕರೆ ಹಾಕಿದ್ದಾರೆ, ಇದನ್ನು ಚಿಂತನೆ ಮಾಡಿರಿ. ಆದರೆ ಏನು ಮಾಡಬಾರ್ದು? ಅದನ್ನು ತಿನ್ನುವಂಥ ಇಚ್ಛಾಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳದಿದ್ದರೆ ಮುಗಿದು ಹೋಯಿತು. ಎಷ್ಟು ಸರಳಿದೆ ಸಾಮಾಯಿಕ. ಉಣ್ಣುವಂತಹ ವಸ್ತುಗಳ ಮೇಲೆ ಹೋದರೂ ಕೂಡ ನಮ್ಮ ಇಚ್ಛಾಶಕ್ತಿ ಒಂದು ಜಾಗೃತವಾಗಲಿಲ್ಲ ಅಂತಂದರೆ ಅದು ನಿಜವಾದ ಸಾಮಾಯಿಕ. ಮತ್ತು ಹೋಗಿ ಅದು ರಾಗದ್ವೇಷವನ್ನು ಮಾಡಿಕೊಂಡಿತ್ತು ಅಂತಂದರೆ ಸಾಮಾಯಿಕ ಖಂಡಿತ ಮುರಿದು ಹೋಯಿತು, ನಷ್ಟ ಆಯಿತು ಸಾಮಾಯಿಕ ವ್ರತ. 24 ಗಂಟೆ ಕಾಲ ನಾನು ಯಾವ ಪದಾರ್ಥವನ್ನು ತಿನ್ನುವುದಿಲ್ಲ ಅನ್ನುವಂತಹ ಸಂಕಲ್ಪ ಮಾಡಿಕೊಂಡಾಗ ನೀವು ಆ ಉಪವಾಸದ ದಿವಸ ಮನೆಯವರಿಗೆ ಭೋಜನವನ್ನು ಬಡಿಸ್ತಿರೋ ಅಥವಾ ಇಲ್ಲ? ಅದನ್ನು ಕೈಯಲ್ಲಿ ಹಿಡಿತಿರೋ ಅಥವಾ ಇಲ್ಲ? ಆ ಕೈಯಲ್ಲಿ ಹಿಡಿಯುವ ಮಾತ್ರದಿಂದ, ಅದನ್ನು ನೋಡುವ ಮಾತ್ರದಿಂದ, ಅದನ್ನು ತಿಳಿಯುವ ಮಾತ್ರದಿಂದ ನಿಮಗೆ ಕರ್ಮ ಬಂಧ ಆಗ್ತಾ ಇದೆಯೇನು? ಇಲ್ಲ. ಇದು ಹೇಗಿದೆಯೋ ಹಾಗೇ ಸಾಮಾಯಿಕ ಇದೆ. ಅದೇ ಥರ ಸಾಮಾಯಿಕ ಇದೆ. ಸಾಮಾಯಿಕದಲ್ಲೂ ಕೂಡ ನಾವು ನಿರ್ವಿಕಾರ ಆಗಿರಬೇಕು. ವಸ್ತುಗಳನ್ನು ನೋಡುವ ಮಾತ್ರದಿಂದ ಕರ್ಮ ಬಂಧ ಆಗುವುದಿಲ್ಲ. ವಸ್ತುಗಳ ಮೇಲೆ ಮನಸ್ಸು ಹಾದು ಬರುವ ಮಾತ್ರದಿಂದ ಇದು ಚಂಚಲ ಅವಸ್ಥೆ ಅಲ್ಲ,
ಚಂಚಲ ಅವಸ್ಥೆ ಅಂದರೆ ರಾಗ ದ್ವೇಷಗಳನ್ನು ಜಾಗೃತಗೊಳಿಸಿಕೊಂಡು ಆತ್ಮ ಪದಾರ್ಥಗಳ ಮೇಲೆ ಹೋಯಿತು ಅಂತಂದರೆ ಕರ್ಮಗಳನ್ನು ಕಟ್ಟಿಕೊಂಡು ಬರ್ತದೆ. ರತ್ತೋ ಬಂದದಿ ಕಮ್ಮಂ ಮುಂಚೆದಿ ಜೀವೋ ವಿರಾಗ ಸಂಪನ್ನೋ ಏಸೋ ಜಿನೋವದೇಸೋ ತಮ್ಮ ಕಮ್ಮೇಸು ಮಾರಜ್ಯ. ಈ ಆತ್ಮ ರಾಗ ದ್ವೇಷಗಳನ್ನು ಹೊಂದದೆ ಕರ್ಮ ಬಂಧನದಲ್ಲಿ ಬೀಳುವುದಿಲ್ಲ. ವೀತರಾಗಿಯಾಗಿದ್ದಾನೆ, ವೃತ್ತಿಯಾಗಿದ್ದಾನೆ, ಇಚ್ಛಾಮುಕ್ತನಾಗಿದ್ದಾನೆ. ಏನದು? ಇಚ್ಛಾಮುಕ್ತನಾಗಿದ್ದಾನೆ, ವೀತರಾಗಿಯಾಗಿದ್ದಾನೆ ಅಂತಂದರೆ ಬೇಕಾದಲ್ಲಿ ಹೋಗಲಿ, ಈ ಮನಸ್ಸು ಬೇಕಾದಲ್ಲಿ ಹೋಗಲಿ. 3 ಲೋಕವನ್ನೆಲ್ಲ ಯಾತ್ರೆ ಮಾಡಿಕೊಂಡು ಬಂದರೂ ಕೂಡ ಅದು ಸಾಮಾಯಿಕ ಇದೆ. ಸಾಮಾಯಿಕದಲ್ಲಿ ನಾವು ಯಾವ ಕೆಲಸವನ್ನು ಮಾಡಬಾರ್ದು? ರಾಗದ್ವೇಷ ಮಾಡಿಕೊಂಡು ಕರ್ಮಗಳನ್ನು ಕಟ್ಟಿಕೊಳ್ಬಾರ್ದು. ಇಷ್ಟೇ. ಉಪವಾಸ ದಿವಸ ನಾವು ಯಾವ ಕೆಲಸವನ್ನು ಮಾಡಬಾರ್ದು? ತ್ಯಾಗ ಮಾಡಿದ್ದೇವೆ ಅಂದಮೇಲೆ 24 ಗಂಟೆ ಕಾಲ ಅದನ್ನು ತಿನ್ನುವಂಥ ಇಚ್ಛೆ ಮಾಡಬಾರ್ದು. ಇದೇ ಉಪವಾಸ, ಹೌದಲ್ಲ? ಆಮೇಲೆ ಇನ್ನೊಬ್ಬರಿಗೆ ಬಡಿಸುವಾಗ, ಅದನ್ನು ನೋಡುವಾಗ ತಿನ್ನುವಂಥ ಭಾವನೂ ಕೂಡ ಆಗ್ತದೆ ಏನೋ ನಿಮಗೆ? ಇಲ್ಲ, ಆಗೋದಿಲ್ಲಲ್ಲ. ಯಾವಾಗಲೂ ಖುಷಿಯಲ್ಲಿರಬೇಕು. ಯಾವ ಥರ? ಆ ಥರ. ನಮಗೇನೋ ವಿಕಲ್ಪ ಇದೆ, ಅದಕ್ಕೆ ವಿಕಲ್ಪ ಇಲ್ಲ. ಅದು ತನ್ನಲ್ಲಿ ತಾನು ಮಗ್ನ ಇದೆ, ಆಡ್ತಾ ಇದೆ. ಭಗವಂತರು ಕೂಡ ಇದೇ ಥರ ಇರ್ತಾರೆ. ಭಗವಂತರು ತಮ್ಮಲ್ಲಿ ತಾವು ಮಗ್ನರಾಗಿರ್ತಾರೆ, ತಮ್ಮಲ್ಲಿ ತಾವೇ ಮಗ್ನರಾಗಿರ್ತಾರೆ. ಅದರಲ್ಲಿ ಎಷ್ಟು ಆನಂದ ಇರ್ತದೆ ಅಂತಂದರೆ ಅನಂತ ಆನಂದದ ಆ ಸುಖವನ್ನು ಅನುಭವಿಸ್ತಿರ್ತಾರೆ. ಜಗತ್ತಿನ ಎಲ್ಲ ಪದಾರ್ಥಗಳು ತಮ್ಮ ಆತ್ಮನಲ್ಲಿ ಬಂದು ಹೊಳಿತಾ ಇದ್ದರೂ ಕೂಡ ಅವುಗಳನ್ನು ಕುರಿತು ರಾಗ ಇಲ್ಲ, ದ್ವೇಷ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಮೋಹಿನಿ ಕರ್ಮವನ್ನು ಜಯಿಸಿ ವೀತರಾಗಿಗಳಾಗಿ ಅವುಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಭವಿಷ್ಯತ್ ಕಾಲದ ಎಲ್ಲ ಪದಾರ್ಥಗಳನ್ನು ನೋಡ್ತಾ ಇದ್ದಾರೆ, ಭೂತಕಾಲದ ಪದಾರ್ಥಗಳನ್ನು ಕೂಡ ನೋಡ್ತಾ ಇದ್ದಾರೆ, ವರ್ತಮಾನದಲ್ಲಿ ಅವುಗಳ ಪರಿಣತಿಯನ್ನು ಕೂಡ ನೋಡ್ತಾ ಇದ್ದಾರೆ. ನೋಡುವ ತಿಳಿಯುವ ಮಾತ್ರದಿಂದ, ಆ ಪದಾರ್ಥಗಳು ನಮ್ಮ ಆತ್ಮನಲ್ಲಿ ಹೊಳೆಯುವ ಮಾತ್ರದಿಂದ ಕರ್ಮ ಕಟ್ಟಿತು ಅಂತಂದರೆ ಎಲ್ಲಕ್ಕಿಂತ ಜಾಸ್ತಿ ಕರ್ಮ ಯಾರಿಗೆ ಕಟ್ಟಬೇಕು ಗೊತ್ತಾ? ಭಗವಂತರಿಗೆ ಕಟ್ಟಬೇಕು. ಯಾಕೆಂತಂದರೆ ಅವರ ಜ್ಞಾನದ ಸಮುದ್ರದಲ್ಲಿ ಪ್ರತಿಯೊಂದು ಪದಾರ್ಥ ಹೊಳಿತಾ ಇದೆ. ನಮ್ಮ ಜ್ಞಾನದಲ್ಲಿ ಎಷ್ಟು ಪದಾರ್ಥಗಳು ಹೊಳಿತಾ ಇವೆ? 3 ಲೋಕ ಎಲ್ಲ ಹೊಳಿತಾ ಇದೆ ಏನೋ? ಇಲ್ಲ. 3 ಲೋಕದ ವಸ್ತುಗಳು ಎಲ್ಲೆಲ್ಲಿ ಎಂಥವೆಂಥವುಗಳು ಯಾವ್ಯಾವ ಎಲ್ಲಿವೆ ಅನ್ನೋದು ಗೊತ್ತಿದೆಯೇನು? ಅದು ಗೊತ್ತಿಲ್ಲ. ನಾವು ಎಷ್ಟು ವಸ್ತುಗಳಿಂದ ಪರಿಚಿತರಾಗಿದ್ದೇವೆ ಅಷ್ಟು ವಸ್ತುಗಳು ಮಾತ್ರ ನಮ್ಮಲ್ಲಿ ಹೊಳಿತಾ ಇವೆ. ನಮ್ಮ ಕನಸಿನಲ್ಲಿಯೂ ಕೂಡ ಯಾವ ವಸ್ತುಗಳು ಬರೋದು ಗೊತ್ತಾ? ನಾವು ಯಾವುಗಳನ್ನು ನೋಡಿದ್ದೇವೆ ಆ ವಸ್ತುಗಳೇ ಕನಸಿನಲ್ಲಿ ಬರ್ತವೆ. ಯಾವುದನ್ನು ನೋಡಿಲ್ಲ ಆ ವಸ್ತುಗಳು ಎಂದೂ ಕನಸಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತರ ಜ್ಞಾನ ಎಷ್ಟು ದೊಡ್ಡದು ಅಂತಂದರೆ ಆ ಜ್ಞಾನ ಸಮುದ್ರದಲ್ಲಿ ಜಗತ್ತಿನ ಯಾವ ಒಂದು ಪರಮಾಣುವು ಕೂಡ ಬರುವುದಿಲ್ಲ ಅಂತಿಲ್ಲ. ಪ್ರತಿಯೊಂದು ಪರಮಾಣುವು ಕೂಡ ಹೊಳಿತಾ ಇದೆ ಅವರ ಜ್ಞಾನದಲ್ಲಿ. ಆದರೆ ರಾಗದ್ವೇಷ ಇದೆಯೇನೋ? ಇಲ್ಲ. ರಾಗದ್ವೇಷ ಇಲ್ಲ. ಆದ್ದರಿಂದ ಕರ್ಮಗಳ ಬಂಧನ ಆ ಭಗವಂತರ ಜ್ಞಾನದಿಂದ ಆಗುವುದಿಲ್ಲ. ಹೀಗೆ ನಾವು ಕೂಡ ಸಾಮಾಯಿಕದಲ್ಲಿ ಕುಳಿತುಕೊಂಡಿದ್ದೇವೆ ಅಂತಂದರೆ 45 ನಿಮಿಷ ಕಾಲ ಉಪವಾಸ ಹೇಗೆ ಮಾಡಿರ್ತಾರೆ ಅದೇ ಶೈಲಿಯಲ್ಲಿ ನಾನು 45 ನಿಮಿಷ ಕಾಲ ಯಾವುದೇ ಸಂಸಾರದ ಕ್ರಿಯೆಗಳನ್ನು ಮಾಡುವಂತಹ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವುದಿಲ್ಲ, ತ್ಯಾಗ ಮಾಡುತ್ತೇನೆ ಅಂತ ಹೇಳಿ ಆ ಇಚ್ಛಾಶಕ್ತಿಗೆ ಕಡಿವಾಣ ಹಾಕಿ ಅಷ್ಟು ಕಾಲ ನಮ್ಮ ಆತ್ಮನನ್ನು
ಆ ಪಂಚೇಂದ್ರಿಯ ವಿಷಯಗಳಿಂದ ವೀತರಾಗ ಮಾಡಿಕೊಳ್ಳಬೇಕು. ಅದೇ ಸಾಮಾಯಿಕ. ಈ ಜೈನ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಸಾಮಾಯಿಕ ಇದು ಕಠಿಣವೋ ಅಥವಾ ಸರಳ? ಈಗ ಸರಳ ಅಂತೀರಿ. ಸರಳ. ಸಾಮಾಯಿಕ ಎಷ್ಟು ಸಲ ಮಾಡಬೇಕು? ಎರಡನೇ ಪ್ರತಿಮೆಯನ್ನು ತಕ್ಕೊಂಡ ನಂತರ 2 ಸಲ ಸಾಮಾಯಿಕ ಮಾಡಬೇಕು. ಸಾಮಾಯಿಕವನ್ನು ಮಾಡುವಕ್ಕಿಂತ ಮುಂಚಿತವಾಗಿ ಪ್ರತಿಕ್ರಮಣವನ್ನು ಕೂಡ ಮಾಡಬೇಕು. ಯಾಕೆಂದರೆ ನಮ್ಮ 24 ಗಂಟೆ ಕಾಲದಲ್ಲಿ ಆ ದಿವಸದಲ್ಲಿ ಎಷ್ಟೋ ಜೀವಿಗಳಿಗೆ ಆಗಿರಬಹುದು, ಅವುಗಳು ಸತ್ತಿರಬಹುದು, ಅವುಗಳ ಪ್ರಾಣ ಹೋಗಿರಬಹುದು. ಜಲವನ್ನು ಉಪಯೋಗಿಸುವಾಗ ಜಲಕಾಯಿಕ ಜೀವ ಸತ್ತಿವೆ. ಅಡಿಗೆಯನ್ನು ಮಾಡುವಾಗ ಅಗ್ನಿಕಾಯಿಕ ಜೀವಿಗಳೂ ಸತ್ತಿವೆ. ವಾಯುಕಾಯಿಕ ಜೀವಿಗಳೂ ಕೂಡ ಆ ಅಗ್ನಿಯ ಪ್ರಭಾವದಿಂದ ಮರಣವಾಗಿ ಹೋಗಿದೆ. ವನಸ್ಪತಿ ಕಾಯಿಕ ಜೀವಿಗಳೂ ಕೂಡ ನಮ್ಮಿಂದ ಘಾತವಾಗಿವೆ. ಇಂತಹ ಪಂಚಸ್ಥಾವರ ಕಾಯಿಕ ಜೀವಿಗಳು ಮತ್ತು ತ್ರಸ ಜೀವಿಗಳು ಫಲ ಮಾಡುವಾಗ, ಯಾವುದೇ ಸಾಂಸಾರಿಕ ಕ್ರಿಯೆಗಳನ್ನು ಮಾಡುವಾಗ ಇರುವಿಗಳು, ದ್ವಿಂದ್ರಿಯ ಜೀವಿಗಳು ಇವುಗಳಿಗೆ ಪ್ರಾಣಘಾತ ಆಗಿರ್ತದೆ. ಅದರಿಂದ ವ್ರತದಲ್ಲಿ ಯಾವ ದೋಷ ಬಂದಿರ್ತದೆಯೋ ಆ ಒಂದು ಕ್ರಿಯೆಗಳಿಂದ ಎಷ್ಟು ಪಾಪ ಕರ್ಮಗಳು ನಮಗೆ ಕಟ್ಟಿವೆಯೋ ಅಂಥ ಪಾಪ ಕರ್ಮಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಡಬಾರದು. ಪಶ್ಚಾತ್ತಾಪ ಪಡುವುದಕ್ಕಾಗಿ ಮತ್ತು ಆ ಕರ್ಮಗಳನ್ನು ಬಿಚ್ಚಿಕೊಳ್ಳುವುದಕ್ಕಾಗಿ ತೊಳೆದು ಹಾಕುವಕ್ಕೋಸ್ಕರ ಪ್ರತಿಕ್ರಮಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಕ್ರಮಣ ಮಾಡಬೇಕು, ಸ್ವಲ್ಪ ಕೂತ್ಕೊಳ್ಬೇಕು. ಪ್ರತಿಕ್ರಮಣ ಪಾಠ ಬಾಯಿಪಾಠ ಇತ್ತು ಅಂತಂದರೆ ಆ ಎಲ್ಲ ಜೀವಿಗಳಿಗೆ ಕ್ಷಮೆ ಮಾಡಬೇಕು. ನನ್ನ ಮನವಚನಗಳ ಕಾಯಗಳ ಪ್ರವೃತ್ತಿಯಿಂದ ತ್ರಸ ಮತ್ತು ಸ್ಥಾವರ ಕಾಯಿಕ ಜೀವಿಗಳಿಗೆ, ಆ ಜೀವಿಗಳ ಪ್ರಾಣಕ್ಕೆ ಧಕ್ಕೆ ಬಂದಿದ್ದರೆ, ಅವುಗಳು ಸತ್ತಿದ್ದರೆ ಅಥವಾ ಅವುಗಳ ಪ್ರಾಣಗಳಿಗೆ ನೋವುಂಟಾಗಿದ್ದರೆ ಅಂಥ ದೋಷಗಳಿಗೆ ನಾನು ಸವ್ವಾ 5 ಮೇಲೆ ಆಯಿತು. ನಾಳೆ ಹೇಳೋಣಲ್ಲ, ಸ್ವಲ್ಪ ನಾಳೆ ಹೇಳೋಣ. 5 ವಿಷಯಗಳನ್ನು ಇದೇ ಥರ ನಾಳೆ ಒಂದು ದಿವಸ ಕೇಳ್ರಿ. ಒಂದು ದಿವಸ ಅಲ್ಲ, ಎಷ್ಟೊತ್ತು ನಾವು ಇದೀವೋ ಅಷ್ಟು ಕೇಳ್ತಾ ಹೋಗ್ರಿ. ನಾಳೆ ಈ ಎಲ್ಲ ವಿಷಯಗಳನ್ನ ಇನ್ನಿಷ್ಟು ಸರಳ ರೀತಿಯಲ್ಲಿ ತಿಳಿದುಕೊಳ್ಳುವಂತೆ ಮಾಡೋಣ. ಏಕೆಂತಂದರೆ ಇದು ಕಠಿಣ ಇದೆ, ನಮಗಾಗೋಲ್ಲ. ಎಂಥೆಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿರ್ತವೆ. ಆದರೆ ಇದು ಅತ್ಯಂತ ಸರಳ ಇದೆ. ಮಕ್ಕಳೂ ಕೂಡ ಪಾಲಿಸುವಂತಹ ವ್ರತಗಳಿವೆ. ಪ್ರತಿಮಾ ಅಂತಂದರೆ ಅದು ಯಾವ ಥರ ಸರಳಿದೆ, ಏನೇನು ಮಾಡಲಿಕ್ಕೆ ಹತ್ತುತ್ತದೆ ಮತ್ತು ಯಾವುದನ್ನು ನಾವು ಮಾಡಬೇಕು ಅಷ್ಟನ್ನೇ ತಿಳಿದುಕೊಳ್ಳೋಣ. ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತಾ? ಅದು ಆಗಲಿಕ್ಕೆ ಸಾಧ್ಯ ಇಲ್ಲ, ಹಿಂಗಿದೆ ಹಾಗಿದೆ. ನಮ್ಮ ವತಿಯಿಂದ ನಾವು ವಿಚಾರ ಮಾಡಿ ನಾವು ಏನೋ ಅದನ್ನು ಕಠಿಣ ಅಂತ ಮಾಡಿಕೊಂಡು ಕೂತ್ಕೊಂಡಿರ್ತೀವಿ. ಆದರೆ ಇದು ಪೂರ್ತಿಯಾಗಿ ತಿಳಿದು ಬಂತು ಅಂತಂದರೆ ಕಠಿಣ ಆಗ್ತದೇನು? ಈಗ ಒಂದು ಸಾಮಾಯಿಕ ಅನ್ನೋದು ಸರಳ ಆಯ್ತಿಲ್ಲೋ? ಸರಳ ಆಯ್ತಿಲ್ಲೋ? ಇದೇ ಥರ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಎಷ್ಟೋ ವಿಚಾರಗಳು ಇವೆ, ವ್ಯರ್ಥವಾದ ವಿಚಾರಗಳು. ಆ ವ್ಯರ್ಥವಾದ ವಿಚಾರಗಳಿಗೆ ಜ್ಞಾನ ಸಿಕ್ಕಿತು ಅಂತಂದರೆ ಆ ವಿಚಾರಗಳೆಲ್ಲ ದೂರ ಆಗ್ತವೆ, ಅದು ಸರಳ ಆಗಿ ಹೋಗುತ್ತೆ. ಅದಕ್ಕಾಗಿ ನಾಳಿನ ದಿವಸ ಇದೇ ವಿಷಯವನ್ನು ತಕ್ಕೊಳ್ಳೋಣ. ಇನ್ನೂ ಒಂದಾಯಿತು, ಇನ್ನೂ 4 ವಿಷಯಗಳಿವೆ. ಇವುಗಳನ್ನು ಇನ್ನಿಷ್ಟು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. जिनवाणी प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहाती जिनवाणी।
जयवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयांद रहे, अब हम ना विषयांद रहे। जिनवाणी माता की जय।